ಬಟ್ಟೆ ಸಮೇತ ಕೊಡು. ಯಾವ್ದಾರ ಬಟ್ಟೆ ಇದಿದೆ. ಸೊ 2 ನಿಮಿಷ ಜಾಯ್ನ್ ಆಗ್ತಾ ಇದ್ದಾರೆ, ಸ್ಟಾರ್ಟ್ ಮಾಡೋಣ. ವಾಯ್ಸು ಕ್ಲಿಯರ್ ಇದೆಯಾ? ವಾಯ್ಸು ಕ್ಲಿಯರ್ ಇದೆಯಾ ನೋಡಿ, ವಾಯ್ಸು ಕ್ಲಾರಿಟಿ ಇದೆಯಾ ನೋಡಿ. ವಾಯ್ಸ್ ಓಕೆ ಎಲ್ಲ ವಾಯ್ಸು ಓಕೆ. ಎಸ್, ಹಾಯ್. ಕ್ಲಾರಿಟಿ ಇದೆ? ಕ್ಲಾರಿಟಿ ಇಲ್ವಾ? ಇದೆ ಅಲ್ಲ, ಕ್ಲಾರಿಟಿ ಇದೆ. ಎಸ್ ಎಸ್, ಹಾಯ್. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಐ ಥಿಂಕ್ ವೆಲ್ಕಮ್ ಆ್ಯಂಡ್ ಜಾಯಿನ್. ಸೊ ಎಸ್, ವಿ ಆಲ್ ಆರ್ ಬ್ಯಾಕ್. ಸೊ ಮೊದಲನೇದಾಗಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಸೊ ನನಗೂ ಕೂಡ ಇವತ್ತು 1:45ವರೆಗೂ ಎದೆ ಡಬ ಅಂತ ಹೊಡ್ಕೊಳ್ತಾ ಇತ್ತು, ಏನು ಮಾಡಿಬಿಟ್ಟಿದ್ದಾರೋ, ಏನಾದರೂ ಉಲ್ಟಾ ಪಲ್ಟಾ ಟ್ವಿಸ್ಟ್ ಕೊಟ್ಬಿಟ್ಟಿದ್ದಾರೋ ಅಂತ. ಟಿಲ್ ಬೆಳಿಗ್ಗೆ 10 ಗಂಟೆಗೆ ಶುರುವಾಗಿದ್ದು, ಐ ವಾಸ್ ಫುಲ್ಲಿ ದೋ ಐ ವಾಸ್ ಇನ್ ಕ್ಲಾಸ್ ಇನ್ ಮೈ ಸ್ಕೂಲ್, ಐ ವಾಸ್ ಫುಲ್ಲಿ ವಿಡಿಯೋ ಕ್ಲಾರಿಟಿನಾ ಪರವಾಗಿಲ್ಲ ಬಿಡಿ, ನೋ ಪ್ರಾಬ್ಲಮ್. ವಾಯ್ಸ್ ಇಂಪಾರ್ಟೆಂಟ್, ಸೋಷಲ್ ಅಲ್ಲ, ಮ್ಯಾಕ್ಸ್ ಆಗಿದ್ದರೆ ಬೋರ್ಡೆಲ್ಲ ಕಾಣಿಸ್ಬೇಕು. ಓಕೆ, ಸೊ ಮೇ ಬಿ ಯಾರು ಜಾಯ್ನ್ ಆಗಿದ್ದರೆ ನಿಮ್ಮ ಹೈ ಕ್ವಾಲಿಟಿ ಮಾಡ್ಕೊಳ್ಳಿ, ರೆಸಲ್ಯೂಷನ್ ಹೈ ಕ್ವಾಲಿಟಿ ಮಾಡ್ಕೊಳ್ಳಿ. ಓಕೆ, ಎನಿ ಹೌ ಸೊ ಫುಲ್ಲು 1:45ವರೆಗೂ ಫುಲ್ ವರೀಡಾಗಿತ್ತು. ಸೊ ಫಸ್ಟೇ ನಮ್ಮ ಸ್ಟೂಡೆಂಟ್ಸ್ ಇರೋ ಸೆಂಟ್ರಿಗೆ ಹೋಗಿ, ಸೊ 1:45ಗೆ ಹೋಗಿ ಪೇಪರ್ ನೋಡಿದಾಗ ದೂರದಿಂದ ನೋಡಿದಾಗಲೇ ಗೊತ್ತಾಯಿತು ಈಸಿ ಇದೆ ಅಂತ, ಪೇಪರ್ ಈಸಿ ಇತ್ತು ಅಂತ. ಸೊ ವೆರಿ ಹ್ಯಾಪಿ ದಟ್ ಮೋಸ್ಟ್ ಆಫ್ ಯು ಹ್ಯಾವ್ ಡನ್ ವೆರಿ ವೆಲ್. ಐ ಸಾ ಯುವರ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸು, ಮೆಸೇಜಸ್ಸು, ಫೋನ್ ಕಾಲ್ಸು. ಸೊ ಇದೆಲ್ಲ ನಿಮ್ಮ ಎಫರ್ಟಿಂದ ಆಗಿರೋದು. ಸೊ ನಿಮ್ಮೆಲ್ಲರ ಎಫರ್ಟ್ ತುಂಬ ಇಂಪಾರ್ಟೆಂಟ್. ನಾವು ಏನೇ ಹೇಳ್ಬೋದು, ಟೀಚರ್ಸು ಇದನ್ನು ಓದಿ ಅಂತ ಹೇಳ್ಬೋದು, ಇದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಬಟ್ ಫೈನಲಿ ನಿಮಗೆ ಇರೋ ಇಂಟ್ರೆಸ್ಟೇ, ನೀವು ಆ ಇಂಟ್ರೆಸ್ಟಿಂದನೇ ನೀವು ಇವತ್ತು ಒಳ್ಳೆ ಮಾರ್ಕ್ಸು ಬರೋಕ್ಕೆ ಸಾಧ್ಯ. ಆಮೇಲೆ ನಿಮ್ಮ ಎಫರ್ಟಿಂದಾನೆ, ಸೊ ಎಫರ್ಟಿಂದಾನೆ ನಿಮಗೆ ಈ ಒಂದು ಇಟ್ಸ್ ಓಕೆ ನೋಡಿ, 1 ಮಾರ್ಕ್ಸು, 2 ಮಾರ್ಕ್ಸು, 5 ಮಾರ್ಕ್ಸು, 10 ಮಾರ್ಕ್ಸು ಹೋಗುತ್ತಾ, ಹೋಗಲಿ ಬಿಡಿ. ಸೊ ಫೈನಲಿ ನೋಡಿ, ಮಾರ್ಕ್ಸು ಕರೆಕ್ಟ್ ಇಂಪಾರ್ಟೆಂಟೇ, ಬಟ್ ನೀವು ಎಫರ್ಟ್ ಹಾಕಿದಿರಲ್ಲ, ವಾಟ್ ಎವರ್ ಎಫರ್ಟ್ ಯು ಹ್ಯಾವ್ ಪುಟ್ ಇನ್ ಲಾಸ್ಟ್ 4 days, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದೋಸ್ ಎಫರ್ಟ್ಸ್ ವಿಲ್ ಹೆಲ್ಪ್ ಯು ಇನ್ ಯುವರ್ ಹೈಯರ್ ಕ್ಲಾಸಸ್. The way you practice something, the way you read something, that will go on developing you as a very nice person. So don't worry. So ನೀವೆಲ್ಲರೂ ಕೂಡ ಮಾರ್ಕ್ಸ್ ಹೋಗಿದ್ರೆ ಪರವಾಗಿಲ್ಲ, ಇದೆಲ್ಲ ಕಾಮನ್ ನೋಡಿ. ಇದು ಫಸ್ಟ್ ಎಕ್ಸಾಮ್ ನಿಮ್ಮ ಲೈಫಲ್ಲಿ ಬರೀತಾ ಇರೋದು, ಅಂದರೆ ಒಂದು ಪಬ್ಲಿಕ್ ಎಕ್ಸಾಮ್ ಥರ. ಸೊ ಇನ್ನೂ ನಿಮ್ಮ ಲೈಫಲ್ಲಿ ನೀವು ಸೆಕೆಂಡ್ PUC ಪಬ್ಲಿಕ್ ಎಕ್ಸಾಮ್ ಇರ್ಬೋದು, ಡಿಗ್ರಿ ಆಗಿದ್ರೆ ಪ್ರತಿ 6 ತಿಂಗಳಿಗೂ ಸೆಮ್ ಎಕ್ಸಾಮ್ಸ್ ಬರುತ್ತೆ. ಸೊ ಅದೆಲ್ಲ ನಿಮಗೆ ನಾಳೆ ನೀವು ಡಿಗ್ರಿಗೆ ಹೋದಾಗ ನೀವೇ ನಗ್ತೀರಾ, ಅಯ್ಯೋ ನಾನು 2 ಮಾರ್ಕ್ಸ್ಗೆಲ್ಲ ಬೇಜಾರು ಮಾಡ್ಕೊಳ್ತಿದ್ನ ಅಂತ. ಸೊ ಡೋಂಟ್ ವೆರಿ, 6 ಮಾರ್ಕ್ಸ್ ಹೋದರೆ 1% ಹೋಗುತ್ತೆ ಅಷ್ಟೇ ತಾನೇ. ಸೊ ಡೋಂಟ್ ವೆರಿ, ಇನ್ನೂ 3 ಸಬ್ಜೆಕ್ಟ್ ಇದೆ. ಯು ಟ್ರೈ ಟು ಬ್ಯಾಲೆನ್ಸ್ ಇಟ್ ಆ್ಯಂಡ್ try to do well so that your gone marks will come and fit it here. So ವೆರಿ ಗುಡ್. ಪರವಾಗಿಲ್ಲ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ನಾನು ಮಾಡ್ತೀನಿ, ಎಲ್ಲರೂ ಮಾಡ್ತೀವಿ. ಸೊ ಡೋಂಟ್ ವೆರಿ. ಸೊ ಫರ್ಗೆಟ್, ನಾವು ವಿತ್ ಎನ್ ವೆರಿ ಗುಡ್ ಎಂಥೂಸಿಯಾಸಮ್ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸಬ್ಜೆಕ್ಟ್ಸ್. ಸೊ ನೋಡಿ, ಇವತ್ತಿನ ಸಬ್ಜೆಕ್ಟಿಂದ ನಿಮಗೆ ಒಂದು ಒಳ್ಳೆ ಲೆಸನ್ ಸಿಕ್ಕಿದೆ. ಏನು ಲೆಸನ್ ಹೇಳಿ? ಮಾಡೆಲ್ ಪೇಪರು, ಪ್ರಿಪೇಟರಿ ಪೇಪರು ನಾವು ಮೊದಲಿಂದ ಹೇಳ್ತಾ ಇದ್ವಿ ಅದು ಇಂಪಾರ್ಟೆಂಟು ಅಂತ. ನಾನು ಮಾತ್ರ ಅಲ್ಲ, ಮೋಸ್ಟ್ ಆಫ್ ದ ಯೂಟ್ಯೂಬ್ ಚಾನಲಲ್ಲಿ ನಡೆಸೋವಂತ ಇರ್ಬೋದು, ಅಥವಾ ಆಕಾಶವಾಣಿ ರಿಸೋರ್ಸ್ ಪರ್ಸನ್ಸ್ ಇರ್ಬೋದು, ಅಥವಾ ಗೌರ್ಮೆಂಟ್ ಟೀಚರ್ಸ್ ಇರ್ಬೋದು, ದೇ ವೇರ್ ಟೆಲ್ಲಿಂಗ್ ವಾಟ್ ದೀಸ್ ಪೇಪರ್ಸ್ ಆರ್ ಇಂಪಾರ್ಟೆಂಟ್. ಸೊ ಇಟ್ ಈಸ್ ಅಗೇನ್ ಪ್ರೂವ್ಡ್ ದ್ಯಾಟ್ ಆಫ್ಟರ್ ಮ್ಯಾಥ್ಸ್ ಎಕ್ಸಾಮ್ ಹಂಗೆ ಇಳಿಸಿದ್ದಾರೆ. ಕ್ವಶನ್ ನಂಬರ್ಸು ಚೇಂಜ್ ಮಾಡಿಲ್ಲ, ಎಷ್ಟೋ ಕಡೆ ಹಂಗೆ ಇಳಿಸಿದ್ದಾರೆ. ಸೊ ಇಟ್ ಈಸ್ ಅಗೇನ್ ಪ್ರೂವ್ಡ್ ದ್ಯಾಟ್ ದೇ ವಾಂಟ್ ಟು ಪಾಸ್ ಮೋಸ್ಟ್ ಆಫ್ ಯು. ಸೊ ನೀವು ಪಾಸ್ ಬಗ್ಗೆ ವೆರಿನೇ ಮಾಡ್ಕೊಂಬಿಡಿ. ಇವಾಗ ಈ ಆಪರ್ಚುನಿಟಿನ ಬಳಸ್ಕೊಂಡು ಸ್ಕೋರ್ ಮಾಡೋದು ಹೆಂಗೆ ಅನ್ನೋದು ಯೋಚನೆ ಮಾಡಿ, ಆಯಿತಾ? ಇವತ್ತು ನೀವು ಗಮನಿಸಿದ್ರೆ ಟೆಕ್ಸ್ಟ್ ಬುಕ್ಕಿಂದ ಆಚೆ ಯಾವುದೂ ಕೊಟ್ಟಿಲ್ಲ. ನಂದು ಚೆಕ್ ಲಿಸ್ಟ್ ಯಾರು ಫಾಲೋ ಮಾಡಿದ್ರಿ, ಚೆಕ್ ಲಿಸ್ಟ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ, ವೀಡಿಯೋಸ್ ನೋಡಿದರೆ
ನಿಮ್ಮ ಔಟ್ ಆಫ್ ಔಟ್ ಡೆಫಿನೆಟ್ಲಿ ಸಿಕ್ಕಿರುತ್ತೆ. ಆಯಿತಾ, ಚಕ್ಲಿ ನಾನು ಟೆಕ್ಸ್ಟ್ ಬುಕ್ಕಿಂದ ಮೊದಲೇ ಹೇಳ್ತೀವಿ, ಟೆಕ್ಸ್ಟ್ ಬುಕ್ಕಿಂದನೇ ಕೊಡೋದು. ಟ್ರಿಗ್ನೋಮೆಟ್ರಿ ಕೂಡ 2 ಪ್ರೂವ್ ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ಕಿಂದನೇ ಕೊಟ್ಟಿರೋದು. ಆಯಿತಾ, ಸೊ ನೆಕ್ಸ್ಟು ಬರೋದು ಇದು ಏನೋ ಈವನ್ ಆರ್ಕ್ ಪ್ರಾಬ್ಲಮ್ಮು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ನೀವು ಅದು ನೋಡಿದರೆ ಆರ್ಕ್ 11 ಇದ್ದರೆ ಇನ್ನು 21 ಅಂತ ಅಟ್ಲೀಸ್ಟ್ ಗ್ಯಾಪ್ನ ಇದ್ದರೆ ಡೈರೆಕ್ಟಾಗಿ 21 ಹಾಕೋ ಮಾಡ್ಬೋದಾಗಿತ್ತು ನೀವು. ಸೊ ಅದಕ್ಕೆ ನೋಡಿ ಸ್ವಲ್ಪ ಟ್ವಿಸ್ಟ್ ಇರುತ್ತೆ. ನಾನು ನೆನ್ನೆನೇ ಹೇಳಿದೆ, ಒಂದು 10 ಮಾರ್ಕ್ಸ್ಗೆ ಸ್ವಲ್ಪ ಟ್ವಿಸ್ಟ್ ಇರುತ್ತೆ. ಸೊ ಆ ಟ್ವಿಸ್ಟನ್ನ ನೀವು ಎಕ್ಸ್ಪೆಕ್ಟ್ ಮಾಡಲೇಬೇಕು. ನಾಳೆನೇ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ್ದು ಸೋಷಲಲ್ಲಿ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಸೈನ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ದೋಸ್ ಮಿನಿಮಮ್ ಟ್ವಿಸ್ಟ್ ಇಂದ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಅಂದರೆ ಏನು ಗೊತ್ತಾಗಬೇಕು ಇವತ್ತಿಂದ ನಿಮಗೆ ಲೆಸನ್ ಏನು? ಯು ಗೋ ಥ್ರೂ ದ ಮಾಡೆಲ್ ಪೇಪರ್ ಆ್ಯಂಡ್ ಪ್ರಿಪರೇಟರಿ ಪೇಪರ್ ವೆರಿ ವೆಲ್, ಯು ಗೋ ಥ್ರೂ ದ ಟೆಕ್ಸ್ಟ್ ಬುಕ್ ವೆರಿ ವೆಲ್. ದಟ್ ಈಸ್ ದೋಸ್ ಥಿಂಗ್ಸ್ ಆರ್ ಡನ್, ಯು ಆರ್ ಸ್ಕೋರಿಂಗ್ 70+. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕು ಇವಾಗ. ಸೊ ಲೆಟ್ ಅಸ್ ಸ್ಟಾರ್ಟ್ ದೆನ್. ಸೋಷಲಲ್ಲಿ ಫಸ್ಟು ನೀವು ಈಗಾಗಲೇ ನಿಮಗೆ ನೋಟ್ಸ್ಗಳು ನನಗೆ ಗೊತ್ತಿಲ್ಲ, ನಿಮ್ಮ ಸ್ಕೂಲಲ್ಲಿ ಏನು ನೋಟ್ಸ್ ಕೊಟ್ಟಿದ್ದಾರೆ, ನಿಮ್ಮ ಹತ್ರ ಗೈಡ್ ಇದೆಯಾ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಇವಾಗಿರೋ ಬೆಸ್ಟ್ ಗೈಡು ಭರವಸೆ ಬೆಳಕು. ಅದೇ ನಮಗೆ ಬೆಳಕು ತೋರಿಸ್ಬೇಕು. ಆ ಭರವಸೆ ಬೆಳಕು ಅವರೇ ಸ್ವಲ್ಪ ದಿನ ಆದಮೇಲೆ ಅಪ್ಡೇಟ್ ಮಾಡಿದ್ದಾರೆ. ಅದು 2 ಫೈಲ್ನ ಈ ವಿಡಿಯೋ ಲೈವ್ ಆದಮೇಲೆ ನಾನು ಹಾಕ್ತೀನಿ. ಬಟ್ ನಾನು ಹಿಂದೆ 2 ವಿಡಿಯೋ ಹಿಂದೆ ಹೋದರೆ ಸೋಷಲ್ ಟಿಪ್ಸ್ ಆ್ಯಂಡ್ ಸಜೆಷನ್ಸ್ ಅಂತ ಒಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ 2 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ನಾನು ಗೂಗಲ್ ಡ್ರೈವಲ್ಲಿ ಹಾಕಿದ್ದೀನಿ. ಅದು ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ಮಾಡ್ಕೊಳ್ಳಿ. ಈಗ ಓದಬೇಕಂದ್ರೆ ಎಲ್ಲಿಂದ ಮೊಬೈಲಿಂದೆಲ್ಲ ಓದೋಕ್ಕಾಗಲ್ಲ, ಅವೆಲ್ಲ ಕತೆ. ಮೊಬೈಲ್ ಬರುತ್ತೆ, ಮೆಸೇಜ್ ಬರುತ್ತೆ, ವಾಟ್ಸಪ್ಪು, ಡಿಸ್ಟ್ರಾಕ್ಷನ್, ಓದೋಕ್ಕೆ ಆಗಲ್ಲ. ಇನ್ಸ್ಟಾಗ್ರಾಮ್ ರೀಲ್ಸು, ಸ್ನ್ಯಾಪ್ಸ್ಸು, ಅದ್ರ ಮಧ್ಯೆ ನಾವು ಓದೋಕ್ಕೆ ಆಗಲ್ಲ. ಸೊ ಅದಕ್ಕೆ ಜೆರಾಕ್ಸ್ ಮಾಡ್ಕೊಳ್ಳಿ. ಭರವಸೆ ಬೆಳಕು ನಿಮಗೆ ಡೆಫಿನೆಟ್ಲಿ ನಾನು ಇವಾಗಲೂ ಹೇಳ್ತೀನಿ, ಎಕ್ಸಾಮ್ ಆದಮೇಲೂ ನೀವು ಇಂಪ್ರೂವ್ ಮಾಡ್ತೀನಿ. 60+ ಮಾರ್ಕ್ಸ್ ಭರವಸೆ ಬೆಳಕಿಂದ ಬರುತ್ತೆ. ಆಯಿತಾ, ಸೊ ಭರವಸೆ ಬೆಳಕನ್ನ ಹೋಗ್ಬಿಟ್ಟು ಜೆರಾಕ್ಸ್ ತೊಗೊಂಡು ಅದನ್ನು ಓದಬೇಕು ನೀವು. ಆಯಿತಾ, ಸೊ ಆ ಟೀಚರ್ಸ್ ತುಂಬ ಬ್ಯೂಟಿಫುಲಿ ವರ್ಕೌಟ್ ಮಾಡಿದ್ದಾರೆ. ಭರವಸೆ ಬೆಳಕು ನೀವು ಜೆರಾಕ್ಸ್ ತೊಗೊಂಡು ಓದಿ. ಆಯಿತಾ, ಸೊ ಈಗ ನಾವು ಬರೋಣ ಒಂದೊಂದೇ ಮಾಡ್ಕೊಂಡು ಏನನ್ನ ನೀವು ಫೋಕಸ್ ಮಾಡಬೇಕು ಇವಾಗ, ಹೆಂಗೆ ನೀವು ಇವತ್ತು ಮತ್ತು ನಾಳೆ ಫೋಕಸ್ ಮಾಡಿ ಓದಬೇಕು ಅಂತ. ಫಸ್ಟ್ ವೆರಿ ಮಸ್ಟ್ ಥಿಂಗ್ ನೀವೇನು ಮಾಡಬೇಕಾಗಿದ್ದು, ಇಂಪಾರ್ಟೆಂಟು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬರೋದು ನಿಮಗೆ, ಐ ವಿಲ್ ಗೋ ವಿತ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್. ಆಯಿತಾ, ನಾನು ಐ ಆಮ್ ನಾಟ್ ಎ ಫುಲ್ ಫ್ಲೆಜ್ ಸೋಷಲ್ ಟೀಚರ್, ಐ ಆಮ್ ಎ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಟೀಚರ್. ಬಟ್ ನಾನು ಸೋಷಲ್ ಬಗ್ಗೆ ತಿಳ್ಕೊಂಡಿರೋದು ಅಥವಾ ಕಳೆದ ಐ ಆಮ್ ರನ್ನಿಂಗ್ ದಿಸ್ ಯೂಟ್ಯೂಬ್ ಚಾನಲ್ ಫ್ರಮ್ 2 years. ಸೊ ತಿಳ್ಕೊಂಡಿರೋದು ಅದರೊಟ್ಟಿಗೆ ಐ ಹ್ಯಾವ್ ಹರ್ಡ್ ಆಲ್ ದ ಆಕಾಶವಾಣಿ ಪ್ರೋಗ್ರಾಮ್ಸ್ ಅಬೌಟ್ ಸೋಷಲ್. ಬೆಂಗಳೂರು ಆಕಾಶವಾಣಿ ಇರ್ಬೋದು, ಮ್ಯಾಂಗ್ಳೂರು ಆಕಾಶವಾಣಿ ಇರ್ಬೋದು, ಎಲ್ಲ ಆಕಾಶವಾಣಿ ಪ್ರೋಗ್ರಾಮ್ಸ್ನ ತೆಗೆದು ನೋಡಿ ಲಿಸ್ಟ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಯುವರ್ ವರ್ಕ್, ನೀವು ಅದನ್ನು ಕೇಳಬೇಕಾಗಿಲ್ಲ. ಮತ್ತೆ ಆಕಾಶವಾಣಿ ಪ್ರೋಗ್ರಾಮ್ಸ್ ಬೇಕಾದ್ರೆ ನೋಡಿ, ಇಲ್ಲಾಂದ್ರೆ ನಾನೇ ಕೇಳಿಸ್ಕೊಂಡು ಲಿಸ್ಟ್ ಔಟ್ ಮಾಡಿಬಿಟ್ಟು ಅನಲೈಸ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ದಟ್ ನಿಮ್ಗೆ ಏನು ಓದಬೇಕು ಅಂತ ಹೇಳೋಕ್ಕೆ, ನೀವು ಅದನ್ನು ನೋಡೋದು ಬೇಕಾಗಿಲ್ಲ. ಆಮೇಲೆ 2 ಮಾಡೆಲ್ ಪೇಪರ್ನ ನಾನು ಸ್ಟಡಿ ಮಾಡಿ ಅನಲೈಸ್ ಮಾಡಿ ಒಂದು ಪ್ಯಾಟರ್ನ್ ರೆಡಿ ಮಾಡಿದ್ದೀನಿ ಓದೋಕ್ಕೆ. ನೋಡಿ, ಹಿಸ್ಟ್ರಿಯಲ್ಲಿ 25 ಮಾರ್ಕ್ಸ್ ಬರುತ್ತೆ. ಹಿಸ್ಟ್ರಿಯಲ್ಲಿ 25 ಮಾರ್ಕ್ಸು, ಜಾಗ್ರಫಿಯಲ್ಲಿ 22 ಮಾರ್ಕ್ಸು. ಸೊ ಅಲ್ಲೇ ನಿಮಗೆ 47 ಮಾರ್ಕ್ಸು. ಇನ್ನು ಮಿಕ್ಕಿದ್ದೇನಿದೆ, ಸೋಷಿಯಾಲಜಿ 8 ಮಾರ್ಕ್ಸು, ಎಕನಾಮಿಕ್ಸ್ 7, ಬಿಸ್ನೆಸ್ 7 ಮಾರ್ಕ್ಸು. ಸೊ ಇಲ್ಲಿ ನೀವು ಏನು ಗಮನಿಸ್ತೀನಿ, ಹಿಸ್ಟ್ರಿ ಮತ್ತು ಜಿಯೋಗ್ರಫಿಯಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆ. ಅಂದರೆ 1 ಮಾರ್ಕ್ಸು 2 ಮಾರ್ಕ್ಸ್ ಕ್ವಶನಲ್ಲಿ ಎಲ್ಲಿ ಸ್ವಲ್ಪ ಟ್ವಿಸ್ಟ್ ಬರೋಕ್ಕಾಗತ್ತೆ ಸೋಷಲಲ್ಲಿ, ಅದನ್ನು ನೀವು ಟೆಕ್ಸ್ಟ್ ಬುಕ್ಕಿಂದ ಎಕ್ಸ್ಪೆಕ್ಟ್ ಮಾಡಲೇಬೇಕು. ನಿಮಗೆ ಬೋರ್ಡ್ ಪೇಪರಲ್ಲೂ ನೋಡಿದ್ರೆ ಅಥವಾ ಪ್ರಿಪರೇಟರಿ ಪೇಪರಲ್ಲೂ ನೋಡಿದ್ರೆ ಕೆಲವು ಕ್ವಶನ್ನು ನಿಮಗೆ ಸ್ವಲ್ಪ ನೀವು ಟೆಕ್ಸ್ಟ್ ಬುಕ್ ಓದಿಲ್ಲ ಅಂದರೆ ಆನ್ಸರ್ ಮಾಡೋಕ್ಕಾಗದಿರೋ ಅಂಥ ಒಂದು ಕ್ವಶನ್ಸ್ಗಳಿದೆ. ಸೊ ಹಂಗಂದ್ರೆ ನೀವೇನು ಮಾಡಬೇಕು, ಟೆಕ್ಸ್ಟ್ ಬುಕ್ ಓದಬೇಕು. ಯಾರು ಒಳ್ಳೆ ಸ್ಕೋರ್ ಬೇಕು, ನನಗೆ ಔಟ್ ಆಫ್ ಔಟ್ ಬೇಕು ಅನ್ನೋರು ನೀವು ಟೆಕ್ಸ್ಟ್ ಬುಕ್ನ ಓದಲೇಬೇಕು. ಯಾವುದನ್ನ ಓದಬೇಕು? ಹಿಸ್ಟ್ರಿ ಮತ್ತು ಜಿಯಾಲಜಿ. ಇದು ತುಂಬ ತಿಳಿಯಲ್ಲ ನಿಮಗೆ. ಒಂದು ಹೈಲೈಟರ್ ಪೆನ್ ಇಟ್ಕೊಳ್ಳಿ. ಹೈಲೈಟರ್ ಅಂಗಡಿಗೆ ಹೋದ್ರೆ ಹೈಲೈಟರ್ ಪೆನ್ ಸಿಗುತ್ತೆ. ಈಗಾಗಲೇ ಮಾಡಿರಬೇಕು ನೀವು. ಮಾಡಿಲ್ಲ ಅಂದರೆ ಇವತ್ತು ಟೈಮ್ ಇದೆ. ಇವತ್ತು ರಾತ್ರಿ ಒಂದು 2-3 ಚಾಪ್ಟರು, ನಾಳೆ ಬೆಳಿಗ್ಗೆ ಕೆಲವು ಚಾಪ್ಟರ್ಗಳನ್ನ ನೀವು ಟೆಕ್ಸ್ಟ್ ಬುಕ್ ಓದಿ ಮೇನ್ ಪಾಯಿಂಟ್ಸು ಯಾವುದು 1 ಮಾರ್ಕ್ಸ್ ಕೊಡ್ಬೋದು ಅನಿಸುತ್ತೆ ಅದನ್ನು ಹೈಲೈಟ್ ಮಾಡಿ ಇಟ್ಕೊಳ್ಳಿ. ಸೊ ಲಾಸ್ಟ್ ಮಿನಿಟ್ ಒಂದ್ಸತಿ ನೋಡ್ಬೋದು. ಓಕೆನಾ, ಅದು ಬಿಡಿ. ಇವಾಗ ನಾವು ಒಂದೊಂದೇ ಮಾಡ್ಕೊಂಡು ಫಸ್ಟ್ ಮ್ಯಾಪ್ 5 ಮಾರ್ಕ್ಸಲ್ಲಿ ನೀವು 2 ಪೇಪರ್ನ ಅನಲೈಸ್ ಮಾಡಿ, ಹಳೆ ಪೇಪರ್ಸ್ ಅನಲೈಸ್ ಮಾಡಿದ್ರೆ ಆಯಿತಾ, ಒಂದು ಕ್ವಶನ್ನು 4 ಪಾಯಿಂಟ್ಸ್ನ ನೀವು ಮಾರ್ಕ್ ಮಾಡಬೇಕು. ಫಸ್ಟ್ ಇಂಡಿಯಾ ಮ್ಯಾಪ್ ಮಾಡೋಕ್ಕೆ ಚೆನ್ನಾಗಿ ಬರಬೇಕು, ಅದನ್ನು ಕಲ್ತ್ಕೊಳ್ಳಿ. ಸುಮ್ಮನೆ ಇಂಡಿಯಾ ಮ್ಯಾಪ್ನ ಬಾಯಿಗೆ ಬಂದಾಗ ಮಾಡಬೇಡಿ. ಕೊನೆ ಅಲ್ಲೋಗಿ ನೋಡ್ಕೊಳ್ಳೋದು, ಅಲ್ಲೋಗಿ ಏನೋ ಮಾಡೋದು. ನೀವು ಇಂಡಿಯಾ ಮ್ಯಾಪ್ನ ಸರಿಯಾಗಿ ಮಾಡಲಿಲ್ಲ ಅಂದರೆ ಸೊ ನೀವು ಏನ ಪ್ಲಾಟ್ ಮಾಡ್ತೀರಾ, ಎಲ್ಲಿ ಏನು ಪಾಯಿಂಟ್ಸ್ನ ಸರಿಯಾಗಿ ಮಾರ್ಕ್ಸೇ ಕೊಡೋಕ್ಕಾಗಲ್ಲ. ಸೊ ಇಂಡಿಯಾ ಮ್ಯಾಪ್ನ ಕರೆಕ್ಟಾಗಿ ಇರೋದೇ ಒಂದು ಡ್ರಾಯಿಂಗು, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಬೇರೆ ವಿಡಿಯೋ ಇದೆ ಹೆಂಗೆ ಇಂಡಿಯಾ ಮ್ಯಾಪ್ ಮಾಡೋದು ಅಂತ. ಕೆಲವರು ಆ ಲೈನ್ ಹಾಕೊಂಡು ನೀಟಾಗೆಲ್ಲ ಡ್ರಾ ಮಾಡಿದ್ದೀರಾ. 2 ರೂಪಾಯಿ ಕಾಯಿನ್ ತೊಗೊಂಡೋಗ್ಬಾರ್ದು. ಆಮೇಲೆ ಹೆಂಗೆ ಗೊತ್ತು, ಕೆಲವೆಲ್ಲ 2 ರೂಪಾಯಿ ಕಾಯಿನ್ ಜಾಬಲ್ಲಿ ತೊಗೊಂಡೋಗ್ಬಿಟ್ಟು ಅದು ನೋಡ್ಕೊಂಡು ತೊಗೊಂಡೋಗಿ ಸಿಕ್ಕಾಕೊಂಡ್ಬಿಟ್ರೆ ಮಾಲ್ ಪ್ರಾಕ್ಟೀಸು. ಆಯಿತಾ, 2 ರೂಪಾಯಿ ಕಾಯಿನ್ ತೊಗೊಂಡು ಹೋಗ್ಬಾರ್ದು. ಓಕೆ, ನೆಕ್ಸ್ಟು ಮ್ಯಾಪಲ್ಲಿ
ಒಂದು ಕ್ವಶನ್ನು ಎರಡರಲ್ಲಿ ಒಂದು ಯಾವುದು 23.5 ಲ್ಯಾಟಿಟ್ಯೂಡ್ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಯಾವುದು ಲ್ಯಾಟಿಟ್ಯೂಡ್ ಅಂದರೆ ಗೊತ್ತಲ್ಲ? ಲ್ಯಾಟಿಟ್ಯೂಡ್ ಅಂದರೆ ಇಂಡಿಯಾ ಮ್ಯಾಪಲ್ಲಿ ಆಯ್ತಾ ಹಾರಿಸಾಂಟಲಿ ಹೋಗೋ ಲೈನು ಅದು ನಿಮಗೆ 23.5 ನಾರ್ತ್ ಕಡೆ ಇರುತ್ತೆ, ಅದಕ್ಕೆ ನಾರ್ತ್ ಲ್ಯಾಟಿಟ್ಯೂಡ್ 23.5. ಅಥವಾ ಇದು ಟ್ರಾಪಿಕ್ ಆಫ್ ಏನಿದು, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇದು ಗೊತ್ತಿರಲಿ. ಎರಡು ಕ್ವಶನ್ ಕೊಡ್ಬೋದು. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕೊಟ್ಟರು ಇದೆ, 23.5 ನಾರ್ತ್ ಕೊಟ್ಟರು ಹಿಂಗೆ ಹೋಗುತ್ತೆ ಅದು, ಆಯ್ತಾ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನು, ಲಾಂಗಿಟ್ಯೂಡ್ ಅಂದ್ರೆ ಗ್ಯಾಪ್ ಇಟ್ಕೊಳ್ಳಿ, ಲಾಂಗ್ ಉದ್ದಕ್ಕಿರುತ್ತೆ ಅಂತ ಗ್ಯಾಪ್ ಇಟ್ಕೊಳ್ಳಿ, ಲಾಂಗಿಟ್ಯೂಡ್ ವರ್ಟಿಕಲ್ ಲೈನ್ ಅಂತ ಗ್ಯಾಪ್ ಇಟ್ಕೊಳ್ಳಿ, ಲಾಂಗಿಟ್ಯೂಡ್, ಆಯ್ತಾ. ಸೊ ಇದರಲ್ಲಿ 4 ವೆರೈಟಿ ಕ್ವಶನ್, ಒಂದೇ ಡ್ರಾಯಿಂಗ್ ಬಟ್ 4 ವೆರೈಟಿ ಇದೆ. ದೇ ಮೈಟ್ ಆಸ್ಕ್ 82.5 ಈಸ್ಟ್, ಆಯ್ತಾ, ಅಥವಾ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಅಂದ್ರೆ ಮೇಲ್ ನೋಡಿ, ಕ್ಯಾಪ್ರಿಕಾನ್ ಅದೆಲ್ಲ ಇರುತ್ತಲ್ಲ, ಏನು ಬೇರೆ ಬೇರೆ ಸ್ಟಾರ್ಸು, ಕ್ಯಾಪ್ರಿಕಾನ್ ಮೇಲಿದೆ ಅನ್ಕೊಂಡು ಗ್ಯಾಪ್ ಮಾಡ್ಕೊಂಡು ಸ್ಟ್ರೈಟು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಆಮೇಲೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಟೈಮ್ ಸ್ಟ್ರೈಟು. ಆಮೇಲೆ ಸ್ಟ್ಯಾಂಡರ್ಡ್ ಮೆರಿಡಿಯನ್ ನೋಡಿ ಎಷ್ಟು ಹೆಸರಿದೆ ಇದಕ್ಕೆ, ಈ ಥರ ಲೈನ್ಗೆ ಲಾಂಗಿಟ್ಯೂಡು, ಆಯ್ತಾ, ಯಾವುದು 82.5 ಈಸ್ಟ್ ಸೈಡ್ ಬರುತ್ತಲ್ಲ ಅದು, ಅದಕ್ಕೆ ಈಸ್ಟು ಲಾಂಗಿಟ್ಯೂಡು, ಸ್ಟ್ಯಾಂಡರ್ಡ್ ಮೆರಿಡಿಯನ್ನು, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನು, ಇಂಡಿಯನ್ IST ಅಂತ ಕೇಳ್ತಾರೆ. ಸೊ ಇದ್ರಲ್ಲಿ ಒಂದು 4 ಇದೇ ಒಂದು ಕ್ವಶನ್ ಡೆಫಿನೆಟ್ ಒಂದು. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿಬಿಡಿ. ಯಾವುದು ಎಲ್ಲೆಲ್ಲಿ ಏನು ಬರುತ್ತೆ, ನಾನು 4-5 ಹೆಸರು ಹೇಳಿದೆ, ಆಯ್ತಾ, ಆ 4-5 ಹೆಸರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಕ್ವಶನ್ ನೋಡಿ, ಮ್ಯಾಪಲ್ಲಿ ಒಂದು ಕರ್ನಾಟಕ ಪ್ಲೇಸ್ ಕೇಳ್ತಾರೆ, ಒಂದು ಕರ್ನಾಟಕದ ಪ್ಲೇಸ್ ಇದ್ದೇ ಇರುತ್ತೆ, ಕರ್ನಾಟಕದ ಒಂದು ಪ್ಲೇಸು. ಸೊ ಯಾವುದಾದ್ರು ಒಂದು ಪ್ಲೇಸು, ಎನಿ ಪ್ಲೇಸ್ ಇರೋದೇ ಕರ್ನಾಟಕದಲ್ಲಿ 4 ಇಂಪಾರ್ಟೆಂಟ್ ಪ್ಲೇಸು. ಜನರಲಿ ಟ್ರೆಂಡ್ ಏನಂದ್ರೆ ಕರ್ನಾಟಕದ ಒಂದು ಪ್ಲೇಸ್ ಕೇಳ್ತಾರೆ. ಸೊ ಅದರಲ್ಲಿ ನೀವು ಒಂದು ಪ್ಲೇಸ್ ಯಾವುದು, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಬರ್ಕೊಳ್ಳಿ ಬೇಕಿದೆ ಪೆನ್ಸಿಲಲ್ಲಿ. ನ್ಯೂ ಮ್ಯಾಂಗ್ಳೂರ್ ಪೋರ್ಟು, ತುಂಗಭದ್ರಾ ಪ್ರಾಜೆಕ್ಟು ಅಥವಾ ಪಂಪಸಾಗರ್, ಎರಡು ಒಂದೇ ಅಲ್ವಾ, ತುಂಗಭದ್ರಾ ಪ್ರಾಜೆಕ್ಟ್ ಅಥವಾ ಪಂಪಸಾಗರ್. ನೆಕ್ಸ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಲ್ಲಿ ಇದೆಯಲ್ಲ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ನೆಕ್ಸ್ಟ್ ಕಾವೇರಿ ರಿವರ್, ಆಯ್ತಾ, ಕಾವೇರಿ ರಿವರ್. ಇದು 4 ರಿವರ್ದು ನಿಮಗೆ ಯಾವ್ದಾರ ಇದು ಈ 4 ಪ್ಲೇಸಲ್ಲಿ ಒಂದು ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಏನಿರುತ್ತೆ, ಒಂದು ರಿವರು, ಒಂದು ಪ್ರಾಜೆಕ್ಟ್ಸು, ಆಯ್ತಾ, ಇನ್ನೊಂದು ಪೋರ್ಟು ಪ್ರಾಜೆಕ್ಟ್ಸ್ ಅಂದ್ರೆ ಯಾವುದು, ಮಲ್ಟಿ ವ್ಯಾಲಿ ಪ್ರಾಜೆಕ್ಟ್ಸು, ಬೇರೆ ಬೇರೆ ಪ್ರಾಜೆಕ್ಟ್ಸು, ಯಾವ್ದಾರ ಒಂದು ನೋಡಿ ಬರ್ದಿಟ್ಕೊಳ್ಳಿ. ರಿವರ್ಸ್, ಎಲ್ಲ ರಿವರ್ಸು, ಆಯ್ತಾ. ಆಮೇಲೆ ಪ್ರಾಜೆಕ್ಟ್ಸು, ಏರ್ಪೋರ್ಟ್ಸ್ ಲಾಸ್ಟ್ ನೋಡ್ಕೊಳ್ಳಿ. ಬಟ್ ಪೋರ್ಟ್ಸ್ ಅಲ್ಲಿ ಒಂದು ಮಿಸ್ಟೇಕ್ ಮಾಡ್ತೀರಾ ನೀವು. ಏನ್ ಮಾಡ್ತೀರಾ ಪೋರ್ಟ್ಸ್ ಅಲ್ಲಿ ಅಂದ್ರೆ, ಬಾರ್ಡರ್ಸ್ ಇದ್ರೆ ಬಾರ್ಡರ್ಸ್ ಆಚೆ ಹಾಕ್ಬಾರ್ದು, ಒಳಗಡೆ ಹಾಕ್ಬೇಕು. ಇಂಡಿಯಾ ಒಳಗಡೆ ಏನ್ ಮಾಡ್ತೀರಾ, ತುಂಬಾ ಜನ ಆಚೆ ಹಾಕ್ತೀರಾ. ಆಮೇಲೆ ಇನ್ನೊಂದು ಮಿಸ್ಟೇಕ್ ಮಾಡ್ತೀರಾ, ಹಿಂಗೆ ಮಾರ್ಕ್ ಮಾಡಿ ಬಿಟ್ಬಿಡ್ತೀರಾ 3-4 ಪಾಯಿಂಟ್. ಅದು ಏನು ಅಂತಾನೆ ಬರೆಯಲ್ಲ ನೀವು, ಅಲ್ಲೇ ಬರೀಬೇಕು ಪೆನ್ಸಿಲ್ ಅಲ್ಲಿ, ಆಯ್ತಾ, ಅಲ್ಲೇ ಬರೀಬೇಕು. ಇದೇನಿದು, ಈ ಜಾಗ ಏನ್ ಪೋರ್ಟು, ಈ ಜಾಗ ಏನು, ಇಲ್ಲೇ ಪೆನ್ಸಿಲಲ್ಲಿ ಬರ್ದ್ಬಿಡ್ಬೇಕು. ಬಕ್ರಾನಂಗಲ್ ಪ್ರಾಜೆಕ್ಟ್, ಆಯ್ತಾ, ಅಲ್ಲೇ ಬರ್ದ್ಬಿಡ್ಬೇಕು. ಗೊತ್ತಾಗ್ತಿದೆ ಏನು ಹೇಳ್ತೀನಿ ಅಂತ. ಸೊ ಮ್ಯಾಪ್ ಅಲ್ಲಿ 4 ಸ್ಪಾಟ್ಸ್ನ ಅಲ್ಲಿ ಮೆಜರ್ ಮಾಡಲೇಬೇಕು. 4 ಸ್ಪಾಟ್ನ ಇಲ್ಲಿ ಮೆಜರ್ ಅಂತೀನಿ, ಇಲ್ಲಿ ಮ್ಯಾಕ್ಸ್ ಹೇಳಿ ಎಲ್ಲ ಮೆಜರೇ ಬರುತ್ತೆ. ನೀವು 4 ಪಾಯಿಂಟ್ನ ನೀವು ಮಾರ್ಕ್ ಮಾಡಲೇಬೇಕು. ಆಮೇಲೆ ಹಿಲ್ಸ್ ಕೊಡಲ್ಲ, ಕೊಟ್ಟರೆ ಟ್ರಯಾಂಗಲ್ ಅಲ್ಲಿ ಹಾಕಿ. ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಎಲ್ಲ ಕೊಟ್ಟರೆ ಟ್ರಯಾಂಗಲ್ ಅಲ್ಲಿ ತೋರಿಸಿ, ಆಯ್ತಾ. ಬಟ್ ನೋಡಿ ಇದು ಇಂಪಾರ್ಟೆನ್ಸ್ ಯಾವ್ದು ಕೊಡ್ಬೇಕು ನೀವು ಅಂದ್ರೆ, ಫಸ್ಟ್ ಇಂಪಾರ್ಟೆನ್ಸ್ ಯಾವ್ದು ಕೊಡಬೇಕು, ರಿವರು, ಆಯ್ತಾ, ಪ್ರಾಜೆಕ್ಟ್ಸು, ಪೋರ್ಟ್ಸ್ ಒಂದು ಮಿಸ್ಟೇಕ್ ಮಾಡಬೇಡಿ, ಒಳಗಡೆ ಹಾಕ್ಬೇಕು, ಆಚೆ ಹಾಕ್ಬಾರ್ದು. ಪೋರ್ಟ್ಸ್ ಅಂದ್ರೆ ಲ್ಯಾಂಡ್ ಮೇಲೆ ಇರೋದಲ್ವಾ, ಆಚೆ ಹಾಕ್ಬೇಡಿ, ಆಯ್ತಾ. ಸೊ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಆಮೇಲೆ ನೋಡಿ, ನ್ಯೂ ಮ್ಯಾಂಗ್ಳೂರ್ ಪ್ರಾಜೆಕ್ಟ್ಗೆ ಗೇಟ್ ವೇ ಆಫ್ ಕರ್ನಾಟಕ ಅಂತ ಕೊಟ್ಟರು ಕೂಡ ನ್ಯೂ ಮ್ಯಾಂಗ್ಳೂರ್ ಪೋರ್ಟೆ. ಸೊ ಕರ್ನಾಟಕದ 4 ಸ್ಪಾಟ್ಸ್ಗೆ ಇಂಪಾರ್ಟೆನ್ಸ್ ಕೊಡಿ. ಒಂದು ಯಾವ್ದಾದ್ರು ಕರ್ನಾಟಕದ ಬಗ್ಗೆ ಕೇಳ್ತಾರೆ ಜನರಲ್, ಯಾಕಂದ್ರೆ ಕರ್ನಾಟಕದಲ್ಲಿ ಉಟ್ಬಿಟ್ಟು ನಮ್ಮ ಕರ್ನಾಟಕ ಯಾವ್ದಾರು ಗೊತ್ತಿರ್ಬೇಕಲ್ಲ ಅಂದ್ಬಿಟ್ಟು ಯಾವ್ದಾರ ಒಂದು ಕೋಸ್ಟೋ, ಯಾವ್ದಾರ ಒಂದು ಪೋರ್ಟೋ, ಆಯ್ತಾ, ಇದು 4ಅಲ್ಲಿ ಯಾವ್ದಾರ ಒಂದು ಕೇಳ್ತಾರೆ, ಇದಕ್ಕೆ ರೆಡಿಯಾಗಿ. ಆಮೇಲೆ ರಿವರ್ಸ್ಗಳು ಇನ್ನೊಂದು ಮಿಸ್ಟೇಕ್ ಮಾಡ್ತೀರಾ, ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಸಮುದ್ರಕ್ಕೆ ಸೇರ್ಬೇಕಲ್ಲ, ಸಮುದ್ರಕ್ಕೆ ಸೇರೋದ್ ಗಂಟ ತೋರಿಸ್ಬೇಕು, ಬರೀ ಪಾಯಿಂಟ್ನ ಮಾರ್ಕ್ ಮಾಡೋದಲ್ಲ. ಸೊ ಇಲ್ಲಿ ಸ್ಟಾರ್ಟ್ ಆದ್ರೆ ಆಯ್ತಾ, ಎಂಡ್ ಹೋಗ್ಬೇಕು, ಹಿಂಗೆ ಹೋಗಿ ಎಂಡ್ ಆಗ್ಬೇಕು, ಸಮುದ್ರಕ್ಕೆ ಸೇರೋದು ಅದನ್ನ ತೋರಿಸ್ಬೇಕು, ಆಯ್ತಾ, ಅರ್ಥ ಆಗ್ತಿದ್ಯಾ. ಸೊ ರಿವರ್ಸ್ನ ಆಮೇಲೆ ಇನ್ನು ಮತ್ತೆ ಹೇಳ್ತಾ ಇದ್ದೀನಿ, ಪಾಯಿಂಟ್ ಮೇಲೆ ಬರಿಬೇಕು, ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ನೀವು ಅದ್ರ ಪಾಯಿಂಟ್ನ ಬರಿಬೇಕು. ಇಲ್ಲ ಅಂದ್ರೆ ನೀವು ಸುಮ್ಮನೆ ಮಾರ್ಕ್ ಮಾಡಿ ಬಿಟ್ಬಿಟ್ರೆ ನಾವು ಯಾವುದು ಅಂತ ಹುಡ್ಕೊಬೇಕು, ನಾವು ಟೀಚರ್ಸ್ ಕರೆಕ್ಷನ್ ಮಾಡೋರು. ಸೊ ಅದಕ್ಕೆ ಇಲ್ಲಿ ನೋಡ್ಕೊಂಡು ಇಲ್ಲಿ ಬರೀ ಕಾವೇರಿ ರಿವರ್ ಇದೇನು ಅಂತ ಅಲ್ಲೇ ಪೆನ್ಸಿಲಲ್ಲಿ ಬರಿಬೇಕು. ಸೊ ಇದು ನಿಮಗೆ. ಸೊ ಫಸ್ಟ್ ಫೋಕಸ್ ಏನು ಕೊಡಿ, ನಾನು ಬರ್ದಿಟ್ಕೊಂಡ್ಬಿಡಿ, ರಿವರು, ಪ್ರಾಜೆಕ್ಟ್ಸು, ಪೋರ್ಟ್ಸು, ಆಮೇಲೆ ಲ್ಯಾಟಿಟ್ಯೂಡು, ಲಾಂಗಿಟ್ಯೂಡು, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನು, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಇದ್ರದ್ದು ಇನ್ನೊಂದು ಹೆಸರುಗಳು. ಸೊ ಅದನ್ನ ನೀವು ಗ್ಯಾಪ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ.
ಒಂದು ಮ್ಯಾಪ್ ಇದೆ, ಎಲ್ಲ ಮ್ಯಾಪು ಎಲ್ಲ ಪಾಯಿಂಟ್ಸು ಒಂದೇ ಮ್ಯಾಪಲ್ಲಿ ಹಾಕಿರೋದೊಂದಿದೆ. ಅದು PDF ನಾನು ಆಗಲೇ ಶೇರ್ ಮಾಡಿದ್ದೀನಿ. ಮತ್ತೊಂದು ಸತಿ ನಾನು ಈ ವಿಡಿಯೋ ಆದಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಬಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಆ PDF ಮ್ಯಾಪ್ ಇದೆ, ನಾನು ಹಾಕ್ತೀನಿ ಆಯಿತಾ. ಅದರಲ್ಲಿ ಎಲ್ಲಾನು ಮೇನ್ ಎಲ್ಲ ಮೆಜರ್ ಮಾಡಿದ್ದಾರೆ ಪಾಯಿಂಟ್ಸು. ಸೊ ಇದು ಮ್ಯಾಪ್ ಬಗ್ಗೆ ಇಂಪಾರ್ಟೆಂಟ್ ಸಜೆಷನ್ ನಿಮ್ಗೆ ಹೇಳಬೇಕಾಗಿತ್ತು. ಸೊ ಇದು ಗೊತ್ತಾಗಿದೆ ಅಂತ, ನೆಕ್ಸ್ಟ್ ಗೊತ್ತಾಯಿತು ಅನಿಸುತ್ತೆ. ನೆಕ್ಸ್ಟ್ ಇವಾಗ ನೋಡಿ 4 ಮಾರ್ಕ್ಸ್ ಕ್ವಶನು ಆಯಿತಾ. ಬೋರ್ಡಾ, ಸಾರಿ ಬೋರ್ಡ್ ಬಿಡಿ, ಹಿಂಗೆ ಮ್ಯಾಕ್ಸ್ ಅಲ್ವಲ್ಲ. ಓಕೆ, ಸೊ ಓಕೆ, ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ ವೆರಿ ಕ್ಲಿಯರು. ಬರೋದು ನಿಮಗೆ 4 ಚಾಪ್ಟರ್ಸ್ಗಳಿಂದ, 4-5 ಚಾಪ್ಟರ್ಸಿಂದ. ಫಸ್ಟ್ ಕ್ವಶನ್ನು ಆಯಿತಾ. ಫಸ್ಟ್ ಕ್ವಶನ್ ಯಾವ್ದಿರುತ್ತೆ ನಿಮಗೆ? ಫಸ್ಟ್ ಕ್ವಶನ್ ಇರೋದು ನಿಮಗೆ ರೋಲ್ ಆಫ್ ಇದು ಫ್ರೀಡಮ್ ಮೂವ್ಮೆಂಟ್ ಇಂದ ಇರುತ್ತೆ. ಫ್ರೀಡಮ್ ನೋಡಿ, ಇಂಪಾರ್ಟೆಂಟ್ ಚಾಪ್ಟರ್ಸ್ ಹೇಳ್ತೀನಿ ನೋಡಿ. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಥವಾ ಸಿಪಾಯಿ ಮ್ಯೂಟಿನಿ. ಇಲ್ಲಿಂದ ನೋಡಿ ಭರವಸೆ ಬೆಳಕಲ್ಲೇ ಓದಬೇಕು. 4 ಮಾರ್ಕ್ಸ್ ಎಲ್ಲ ಭರವಸೆ ಬೆಳಕಲ್ಲಿ ನೀಟಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಆಯ್ತಾ. ನೀಟಾಗಿ ಏನೇನು ಕ್ವಶನ್ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ನಾನು ಮತ್ತೆ ಬರ್ತೀನಿ ಅದಕ್ಕೆ. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಇಂಡಿಯನ್ ಲ್ಯಾಂಡ್ ರಿಸೋರ್ಸಸ್, ಅದರಲ್ಲಿ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಪ್ರಾಕ್ಟೀಸು, ಆಮೇಲೆ ಲ್ಯಾಂಡ್ ಯೂಸ್ ಪ್ಯಾಟರ್ನ್, ಇದ್ರ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಎರಡರಲ್ಲೊಂದು ಡೆಫಿನೆಟ್ ಇರೋದು, ಅದು ಎರಡೇ ಕ್ವಶನ್, ಅದು ಎರಡರಲ್ಲೊಂದು ಡೆಫಿನೆಟ್. ಲ್ಯಾಂಡ್ ಯೂಸ್ ಪ್ಯಾಟರ್ನ್ಸು ಮತ್ತು ಟೈಪ್ಸ್ ಆಫ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಅಥವಾ ಫಾರ್ಮಿಂಗ್ ಪ್ರಾಕ್ಟೀಸಸ್ಸು. ನೆಕ್ಸ್ಟು ಫ್ರೀಡಮ್ ಮೂವ್ಮೆಂಟ್ ಚಾಪ್ಟರ್ ಇಂದ, ಅಂದರೆ ಅದ್ರಲ್ಲಿ 3 ಕ್ವಶನ್ನು: ರೋಲ್ ಆಫ್ ಮಾಡರೇಟ್ಸು, ರೋಲ್ ಆಫ್ ರೆವಲ್ಯೂಷನರೀಸು, ರೋಲ್ ಆಫ್ ರ್ಯಾಡಿಕಲ್ಸ್. ಅಥವಾ ರ್ಯಾಡಿಕಲ್ಸ್ ಕೇಳೋ ಬದಲು ರೋಲ್ ಆಫ್ ಬಾಲ್ ಗಂಗಾಧರ್ ತಿಲಕ್, ಅದೆಲ್ಲ ಒಂದೇ. ದಿಸ್ ಆರ್ ಬೋತ್ ಸೇಮ್. ಬಾಲ್ ಗಂಗಾಧರ್ ತಿಲಕ್ ಆ್ಯಂಡ್ ರ್ಯಾಡಿಕಲ್ಸ್ ಆರ್ ಸೇಮ್. ನೆಕ್ಸ್ಟ್ ಮಾಡರೇಟ್ಸ್ ರೋಲ್ ಆ್ಯಂಡ್ ರೆವಲ್ಯೂಷನರಿ ರೋಲ್. ನೆಕ್ಸ್ಟು in era of Gandhi, there are some important question. Non-cooperation movement, what happened, what were the aims of non-cooperation movement ಆಯ್ತಾ. ನೆಕ್ಸ್ಟ್ era of Gandhi ಆದ್ಮೇಲೆ ಬರುವಂಥದ್ದು ನಿಮಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಆಯ್ತಾ. ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ 2 ಪೇಪರಲ್ಲಿ ಇದೆ. ಯಾಕೆ ಕೇಳ್ಬೋದು ಅಂದರೆ, ಕಳೆದ ವರ್ಷ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125th ಬರ್ತ್ ಆನಿವರ್ಸರಿ ಆಗಿದೆ. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅವ್ರ ಬಗ್ಗೆ ಅರಿವಿರಲಿ ಅಂತ ಕೇಳ್ಬೋದು ಆಯ್ತಾ. ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಈ ಕ್ವಶನ್ 2 ಪೇಪರಲ್ಲಿ ಇದೆ. ಸುಭಾಷ್ ಚಂದ್ರ ಬೋಸ್ ಕೇಳ್ಬೋದು, ಅಂಬೇಡ್ಕರ್ ಬಗ್ಗೆ ಕೇಳ್ಬೋದು, ಅಥವಾ ಆಸ್ ಎ ಪ್ರೈಮ್ ಮಿನಿಸ್ಟರ್ ವಾಟ್ ವಾಸ್ ದ ರೋಲ್ ಆಫ್ ಇನ್ ಮೇಕಿಂಗ್ ಮಾಡರ್ನ್ ಇಂಡಿಯಾ, ವಾಟ್ ವಾಸ್ ದ ರೋಲ್ ಆಫ್ ನೆಹರು, ಈ ಪ್ರಶ್ನೆ ಕೇಳ್ಬೋದು. ಓಕೆ, ಇದು 3: ಅಂಬೇಡ್ಕರ್, ನೇತಾಜಿ, ನೆಹರು. ಓಕೆ, ಸೊ ಇದು ಗೊತ್ತಿದೆ. ಇದು ನಿಮಗೆ ಎರಾ ಆಫ್ ಗಾಂಧಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬರೋದು ಎಲ್ಲಿ ಬರುತ್ತೆ? ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಅಂಡ್ ದೇರ್ ಸೊಲ್ಯೂಷನ್ಸ್. ಇದರಲ್ಲಿ ಕಮ್ಯುನಲಿಸಮ್ ಕೇಳ್ಬೋದು. ಯಾಕಂದ್ರೆ ಇವಾಗ ಯಾರಿಗೆಲ್ಲ ಪೊಲಿಟಿಕಲ್ ಸೆನ್ಸ್ ಇದೆ, ಇಲ್ಲಿ ನಿಮಗೆ ಗೊತ್ತಿದೆ ಏನೇನು ಹಾಕಿದೆ ಕರ್ನಾಟಕದಲ್ಲಿ ಇವಾಗ ಅಂತ. ಸೊ ಒಂದು ಏನು ಆ ಥರ ಕಮ್ಯುನಲಿಸಮ್, ವೈ ಕಮ್ಯುನಿಸಮ್ ಇಸ್ ಎ ಥ್ರೆಟ್ ಫಾರ್ ಸೊಸೈಟಿ ಆಯ್ತಾ. ವೈ ಇಟ್ ಈಸ್ ಈವಲ್ ಟು ಸೊಸೈಟಿ. ಓಕೆ, ಸೊ ಏನೆಲ್ಲ ಆಗುತ್ತೆ, ಅಥವಾ ಇದು ಕೇಳ್ಬೋದು. ಏನು ನಿಮಗೆ ವುಮೆನ್ ಸ್ಟೇಟಸ್, ಇದು 2 ಪೇಪರಲ್ಲಿ ಇದೆ. ಓಕೆ, ಬೋತ್ ದ ಪೇಪರ್ಸ್ ವಿ ಹ್ಯಾವ್ ದಿಸ್ ಕ್ವಶನ್. ವಾಟ್ how to improve the women status in the society. Okay, that question they may ask. Women status in the end. This one, unemployment, how to eradicate unemployment. Okay, these are the, whatever I told, these are the main questions that is there in your ಭರವಸೆ ಬೆಳಕು also and your both model paper also. ಇಲ್ಲಿ ಅವ್ರು ತುಂಬ ಟ್ವಿಸ್ಟ್ ಅಂಡ್ ಟರ್ನ್ ಮಾಡಲ್ಲ, ಯಾಕಂದ್ರೆ ಇಲ್ಲಿ we want people to score, and here you have one internal option. Internal option may come at anywhere, it may be anywhere internal option, one internal option, and corruption also may come. Corruption, these are all very basic thing, you can write on your own. But 4 marks alli make sure, see, for 2 marks you should write 4 points. Okay, but for some questions you might not have 4 points. That is okay, at least 2 points, 3 points, relevant points for 2 marks, fine. Next, for 3 marks, 6 points ne nodod now. We see 6 points, but it is better to write 2 points extra. Why? If at all there is some points which is wrong, yadara kel points wrong adre correct ಆಗಿರೋದು ಕನ್ಸಿಡರ್ ಮಾಡ್ತಾರೆ. ಸೊ ನಿಮ್ಗೆ ಏನಂದ್ರೆ 3 marks if you just write 6 points, if one is wrong you lose marks. Okay, so better for 3 marks you write 8 points. So if at all 1 point is wrong also they will consider something else. And for 4 marks, how much points? 4 marks you should write 8 points, but it is better to write 10 points. Again 2 extra ಬರ್ದಿಡಿ, ತಪ್ಪಾದ್ರೂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಎಂಟರ್ಪ್ರೆನರ್ ಎಲ್ಲ 3 ಮಾರ್ಕ್ಸ್ಗೆ ಬರ್ತೀನಿ, 4 ಮಾರ್ಕ್ಸ್ಗೆ ಬರಲ್ಲ ಅದು. ಸೊ ಇವಾಗ, ಸೊ ಐ ಟೋಲ್ಡ್ ಯು ಅಗೇನ್, ಯು ಮಸ್ಟ್ ರೈಟ್ ಎಕ್ಸ್ಟ್ರಾ ಪಾಯಿಂಟ್ಸ್. ಓಕೆ, ಇಂಡಿಯಾ ರಷ್ಯಾ ವಿಲ್ ಕಮ್, ದಟ್ ಇಸ್ ಆಲ್ 3 marks. For 4 marks only so much, whatever I told, only these chapters. ಭರವಸೆ ಬೆಳಕು, it is very clear. Okay, 1 second. ಸೊ ಭರವಸೆ ಬೆಳಕು ಅಲ್ಲಿ ನೀಟಾಗಿ ಎಷ್ಟು ಕ್ವಶನ್ ಹೇಳಿದ್ದೀನಿ ಅಷ್ಟೇ. ಓಕೆ,
ನೋಡಿ ಇಲ್ಲಿ 4 ಮಾರ್ಕ್ಸ್ ಕ್ವಶನ್ ಅಂತ ಕೊಟ್ಟು ದೇರ್ ಆರ್ 15 ಕ್ವಶನ್ ಇನ್ ಭರವಸೆ ಬೆಳಕು. ದೇರ್ ಆರ್ 15 ಕ್ವಶನ್. ಓಕೆ, ಸೊ ಇಲ್ಲಿ ಒಂದು ಸಮಸ್ಯೆ ಆಗಿದೆ ಭರವಸೆ ಬೆಳಕು. ವೆನ್ ಯು ಆರ್ ರೀಡಿಂಗ್ ದಿಸ್ ಭರವಸೆ ಬೆಳಕು ಅಂಡ್ ವೆನ್ ಯು ರೈಟಿಂಗ್ ಇಟ್, ಡೋಂಟ್ ರೈಟ್ ಆಸ್ ಇಟ್ ಈಸ್. ಯು ಹ್ಯಾವ್ ಟು ಎಕ್ಸ್ಪ್ಯಾಂಡ್ ಲಿಟಲ್ ಇಟ್ ಈಸ್. ಟ್ರೈ ಟು ಎಕ್ಸ್ಪ್ಯಾಂಡ್ ಇನ್ ದ ನಾರ್ಮಲ್ ಇಂಗ್ಲಿಷ್ ಫಾರ್ಮ್. ಓಕೆ, ಸೊ ದೆನ್ ಪಾಯಿಂಟ್ ವೈಸ್ ಇಲ್ಲಿ ಇನ್ನೊಂದು ಮಿಸ್ಟೇಕ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಡು. ವಾಟ್ ಮಿಸ್ಟೇಕ್ ಯು ಡೂ ಇನ್ ಎಕ್ಸಾಮ್? ಐ ವಿಲ್ ಟೆಲ್ ಯು. So in many of the evaluators, they face problem in this mistake that you do. See now, there is one line, no, question number baritira. Aita, question number but points, don't write first point, second point here itself. Don't write. Write the point inside, then put star. Better to put star and write. Better to put star and write, okay? Or else you put 1, 2, 3 inside the line. Line aache baribadi. Namge yav question antane confuse agogibidutte. So it is always better to write inside the line. Okay, this is the important suggestion. Don't again make the mistake. Yakandre you will put the evaluator into trouble. Always it is very wrong to put the evaluator in trouble because you are irritating him. You should not irritate him. Yakandre one day we should correct lot of papers, so there you should not do mistakes. Okay, blueprint I told in the beginning only. So anyhow, so now 4 marks. This is the important suggestions and tips, and only focus on these chapters. Anybody who want to score, do not want to miss anything. Okay, it is always it is better to see Quit India movement. Okay, it is better to see Quit India movement also, and civil disobedience movement. Civil disobedience movement and Quit India movement. It is better to see. For others, ಅದು better to see, but internal option ಯಾವುದಕ್ಕೆ ಒಂದು ಕ್ವಶನ್ ಇದ್ದೇ ಇರುತ್ತೆ. But 4 marks will be easy. You can write most of the point on your own. I will do just I'll quickly brush up those things. How to remember few things that I will tell. So in 4 marks, now we will come again. Okay, see just quick revision so that it might help you for reading. Okay, so first thing, see how to connect the things. When you are reading, how to connect and remember. Many of you ask me the question, sir, how to remember social? It is very difficult to remember. Okay, so you see first thing, see your first question which may ask is about the first war of Indian independence. You know, first war of Indian independence is called a Sipahi mutiny also. Okay, so this you should remember, Sipahi mutiny also, or war of 1857. This 3 question, these things are you should know. Okay, so now see how to read. First one, you should know what were the causes of 1857 revolt. Causes, first cause. Okay, ಯಾಕೆ ವಾರ್ ಆಯಿತು ಅಂತ ಕಾಸ್ ಗೊತ್ತಿರಬೇಕು. ಆಯ್ತಾ, ಏನು ಕಾಸು ನಿಮ್ಗೆ ಗೊತ್ತಿದೆ. ದೇರ್ ಆರ್ 2 ಇಂಪಾರ್ಟೆಂಟ್ ಕಾಸ್. ಫಸ್ಟ್ ಒನ್ ಇಸ್ ದ ಪೊಲಿಟಿಕಲ್ ಕಾಸ್ ಅಂಡ್ ಎಕನಾಮಿಕ್ ಕಾಸ್. ಪೊಲಿಟಿಕಲ್ ಕಾಸ್ ಅಂದ್ರೆ ವಾಟ್ ವಾಸ್ ದ ಪ್ರಾಬ್ಲಮ್ ಇನ್ ದ ಪೊಲಿಟಿಕಲ್, ಅಂದ್ರೆ ಜನಗಳ ನಡುವೆ ಇದ್ದಿದ್ದ ಪ್ರಾಬ್ಲಮ್, ರಾಜಕೀಯ ಪರಿಸ್ಥಿತಿ ಏನಾಗಿತ್ತು ಅನ್ನೋದು ಪೊಲಿಟಿಕಲ್ ರೀಸನ್ಸ್. ನೆಕ್ಸ್ಟ್ ಇಸ್ ದ ಎಕನಾಮಿಕ್ ಮೀನ್ಸ್ ಮನಿ ರಿಲೇಟೆಡ್. ಸೊ ದ ಮೇನ್ ರೀಸನ್ ವೈ ದ 1857 war broke out, okay, was the first main reason is political reason. What happened there? Dalhousie, okay, he introduced an important doctrine of lapse. What is doctrine of lapse? What he did, he introduced this doctrine of lapse. Anybody who do not have own child, he cannot adopt. Earlier they used to adopt. If they don't have a own son or daughter, they used to adopt other son and daughter. He came and introduced that you cannot adopt. So because of this, Jhansi, okay, Udaipur, okay, then you see Udaipur, Jaipur and Satara. JSJU. See how I made JSJU anta barkonde. Gap na idkodtene, exam ಅಲ್ಲಿ gap na barutte. JSJU andre Jhansi, Satara, Jaipur, Udaipur. Okay, so because of this, these 4 kingdoms lost their kingdoms. Okay, next what happened? Many Mughal rulers, they were dethroned. You know, Battle of Buxar, Battle of Plassey, all that had happened before this. They all lost their kingdoms. Okay, so this one you should know. Then what? Because of these things, when most of the kings were dethroned, okay, when most of the kings lost their kingships, what will happen? There were many soldiers in this army, in this Indian, under the kings of so many kings, they all lost jobs. When you lost jobs, obviously you will feel frustration, and anger yaar viruddha hogutte? Anger went against the British. Now coming to next is these are the political reasons. Next coming to the economic reasons. Economic reasons ಏನು? Economic reasons ದುಡ್ಡಿನ ಸಮಸ್ಯೆ ಏನಾಯಿತು ಇಂಡಿಯನ್ಸ್ಗೆ? ಏನಾಯಿತು? What problem happened? These English people, they used to plunder all the things that is there in India. They used to take to England and make finished products. England had wonderful, by the time England
industrial revolution had happened. Industrial revolution, they had wonderful missionaries. So because of that, they could do many dresses, many cloths, many things with less money. But cheap materials they used to do England ಅಲ್ಲಿ. In England ಏನು ಮಾಡ್ತಿದ್ರು ಆ ಟೈಮಲ್ಲಿ they used to use children, poor people, black, and they used to exploit there and make products and get into India and sell and they to try to sell here. So because of that, what happened? Indian artisans, Indian industries, Indian merchants who were there in India, they could not compete with British. Because ಇಂಡಿಯಾದಲ್ಲಿ ಇನ್ನೂ ಇಂಡಸ್ಟ್ರೀಸ್ ಬಂದಿಲ್ಲ, ಇನ್ನೂ ಟೆಕ್ನಾಲಜಿ ಬಂದಿಲ್ಲ, ಸೈನ್ಸ್ ಸರಿಯಾಗಿ ಬಂದಿಲ್ಲ. ವಾಟ್ ಹ್ಯಾಪನ್? ದೇ ಕುಡ್ ನಾಟ್ ಕಾಂಪೀಟ್ ವಿತ್ ದೋಸ್ ಪೀಪಲ್. Okay, that is why Indian industries were closed, artisans were bankrupted, artisans or merchants, they lost their jobs, industries were closed, the wool, cotton industries were closed. Okay, so then what? There is loss of huge loss that happened to Indian people. Okay, so next one more important thing is zamindari system. Because of zamindari system, many people, many farmers are exploited. zamindari system ಅಂದ್ರೆ ಒಬ್ಬ ಜಮೀನ್ದಾರ ಇರ್ತಾನೆ, ಅವನು ಎಲ್ಲ ಫಾರ್ಮರ್ಸ್ ದುಡಿಸ್ಕೊಳ್ತಾನೆ, ಅವನು ಚೆನ್ನಾಗಿ ದುಡಿಸ್ಕೊಂಡು ರೈತರಿಗೆ ಸ್ವಲ್ಪ ಬಿಸಾಕಿ ಇನ್ನು ಮಿಕ್ಕಿದ್ದು ಅವ್ನು ಸ್ವಲ್ಪ ಇಟ್ಕೊಂಡು ಬ್ರಿಟಿಷ್ ಕೊಡ್ತಾನೆ ಟ್ಯಾಕ್ಸ್ ತರ, ಆಯ್ತಾ. ಸೊ ಇದು ಪ್ರಾಬ್ಲಮ್ಸು ಆಯ್ತು. ಆಮೇಲೆ ಇದು ಮೇನ್ ಜಮೀನ್ದಾರಿ ಸಿಸ್ಟಮ್, ಆರ್ಟಿಸನ್ಸ್, ಹ್ಯಾಂಡಿಕ್ರಾಫ್ಟ್ ಪೀಪಲ್, ಮೆನಿ ಇಂಡಸ್ಟ್ರೀಸ್ ವೇರ್ ಕ್ಲೋಸ್ಡ್. ಇದು ಕನೆಕ್ಟ್ ಮಾಡಕ್ಕೆ ಗೊತ್ತಾಗ್ತಿದೆ, ನಾನು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ಓದ್ಬೇಕಾದ್ರೆ ಈ ಥರ ಕನೆಕ್ಟ್ ಮಾಡ್ಕೊಂಡು ಓದಬೇಕು, ಇಲ್ಲಾಂದ್ರೆ ನೀವು ಬಯಾಟ್ ಮಾಡ್ತೀರಾ, ಮರ್ತೋಗುತ್ತೆ. ಟ್ರೈ ಟು ಕನೆಕ್ಟ್ ಲೈಕ್ ದಿಸ್. ಓಕೆ, ಸೊ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ರೀಸನ್ಸ್. ಸೊ ದೀಸ್ ಆರ್ ದ ಮೇನ್ ರೀಸನ್. ನೆಕ್ಸ್ಟ್ ಆಫ್ಟರ್ ದಿಸ್, ನೌ ದೇ ವೆಂಟ್ ಟು ವಾರ್. War happened. Now they failed in the war. Why did they fail in the war? Now you can write. Why you know? Generally we know why they fail in war, because of lack of unity, the lack of leadership. There was no proper leadership. There was no proper military ideas. Nobody gave a military ideas. And first war of independence did not happen suddenly. Means it did not happen spontaneously at every place. Now if you want to bend down the British Empire, there's so much big empire. If you want to bend it down, spontaneously there must be a movement everywhere. But what happened was, ಒಂದು ಕಡೆ ಸಡನ್ ಆಗಿ ಒಂದು ಕಡೆ ಎಲ್ಲೋ ಲಕ್ನೋಲ್ಲಿ ಶುರು ಆಯಿತು, ಇನ್ನೊಂದು ಕಡೆ ಇದಲ್ಲಿ ಶುರು ಆಯಿತು, ಇಲ್ಲಿ ಕಾನ್ಪುರಲ್ಲಿ ಶುರು ಆಯಿತು. ಬಿಕಾಸ್ ಆಫ್ ದಟ್ ಬ್ರಿಟಿಷ್ ಕ್ಯಾನ್ ಈಸಿಲಿ ದೇ ಕುಡ್ ಸಬ್ಮರ್ಜ್ ಮಾಡಕ್ಕಂದ್ರೆ ಅದನ್ನ ವಾರನ್ನ ಕಡಿಮೆ ಮಾಡಕ್ಕೆ ಪ್ರಯತ್ನ ಆಯಿತು. ಒಂದೇ ಕಡೆ ಎಲ್ಲ ಎರಪ್ಟ್ ಆಗಿಬಿಟ್ಟಿದ್ರೆ ಕಷ್ಟ ಆಗೋಗ್ಬಿಡ್ತಿತ್ತು. ಸೊ ವಾಟ್ ಯು ಕ್ಯಾನ್ ರೈಟ್? ಲ್ಯಾಕ್ ಆಫ್ ಡಿಸಿಪ್ಲಿನ್, ಲ್ಯಾಕ್ ಆಫ್ ಯೂನಿಟಿ, ಲ್ಯಾಕ್ ಆಫ್ ಪ್ಲಾನಿಂಗ್. ಲ್ಯಾಕ್ ಅಂದ್ರೆ ಏನು? They could not manage. Lack of unity, lack of leadership, planning, lack of organization. ಸಂಘಟನೆ ಇಲ್ಲ, ಯಾರೋ ಲೀಡರ್ಸ್ ಬಂದು ಸಂಘಟನೆ ಮಾಡಕ್ಕಿಲ್ಲ. ಓಕೆ, ದೆನ್ ಲ್ಯಾಕ್ ಆಫ್ ಮಿಲಿಟರಿ ಸ್ಟ್ರಾಟಜೀಸ್, ಮಿಲಿಟರಿ ಪಾಲಿಸಿ ಇಲ್ಲ, ಐಡಿಯಾಸ್ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರೋ ವೆಪನ್ಸ್ ಎಲ್ಲ ಬಹಳ ವೀಕ್ ವೆಪನ್ಸ್. ಸೊ ದ ಬ್ರಿಟಿಷ್ ಹ್ಯಾಡ್ ವೆರಿ ಸ್ಟ್ರಾಂಗ್ ವೆಪನ್ಸ್, ಸೊ ದ ಇಂಡಿಯನ್ಸ್ ಕುಡ್ ನಾಟ್ ಫೈಟ್ ವಿತ್ ದೆಮ್. ಸೊ ದೆನ್ ಆಬ್ವಿಯಸ್ಲಿ ವಾಟ್ ಇಂಡಿಯನ್ ಸೋಲ್ಜರ್ಸ್, they also plundered things. They went into the shops, went into the houses. Because of that, common people also did not support. So these are the important and the important point, did not erupt spontaneously. It did not happen spontaneously. So ನೋಡಿ ಇವಾಗ ಏನು, ಇವಾಗ ಇದಾಯ್ತಾ, ಕಾಸ್ ಆಯಿತು, ಫೇಲ್ ಆಯಿತು. ಫೇಲ್ ಆದಮೇಲೆ ನೆಕ್ಸ್ಟ್ ಎಲ್ಗೆ ಬರ್ತೀರಾ ಅಂದರೆ ಇದರಿಂದ ಎಫೆಕ್ಟ್ಸ್ ಏನಾಯಿತು ಅಂದರೆ, ಇವಾಗ ವಾರ್ ಸೋತಾದ್ಮೇಲೆ ಇಂಡಿಯಾ ಏನಾಯಿತು, ಇಂಡಿಯನ್ ಕಂಡೀಷನ್ನು ಸೋತಾದ್ಮೇಲೆ ಬ್ರಿಟಿಷ್ಗೆ ಎಲ್ಲ ಗೆದ್ಕೊಂಡಾಯಿತು. ಸೊ ಆಫ್ಟರ್ ಬ್ಲಾಟ್ ಆಫ್ ಪ್ಲಾಸಿ ಅಂಡ್ ಬಕ್ಸರ್ ದೇ ಒನ್ ದ ನಾರ್ತ್ ಇಂಡಿಯಾ. ಆಫ್ಟರ್ ದ ಆಂಗ್ಲೋ ಮರಾಠಾ ವಾರ್, ಆಫ್ಟರ್ ದ ಆಂಗ್ಲೋ ಮೈಸೂರು ವಾರ್, ಸೌತ್ ಇಂಡಿಯಾ ಗೆದ್ದಾಯಿತು. ಇನ್ನು ಅಲ್ಲಿ ಇಲ್ಲಿ ಇದ್ದಂಥ ಎಲ್ಲ ಇವ್ರನ್ನೆಲ್ಲೂ ಸೋಲಿಸಿ ಆಫ್ಟರ್ 1857 ಇಂಗ್ಲಿಷ್, ದ ಲಂಡನ್, ದ ಕ್ವೀನ್ ಪ್ರೊಕ್ಲಮೇಷನ್ ಮಾಡ್ತಾರೆ. ಶಿ ಮೇಕ್ ಎ ಪ್ರೊಕ್ಲಮೇಷನ್ ದಟ್ ಇಂಡಿಯಾ ಈಸ್ ಅಂಡರ್ ಅವರ್ ಕಂಟ್ರೋಲ್. ನೌ ವಿ ವಿಲ್ ರೂಲ್ ದ ಇಂಡಿಯಾ. ಓಕೆ, ನೌ ದೇರ್ ಇಸ್ ನೋ ಈಸ್ಟ್ ಇಂಡಿಯಾ ಕಂಪನಿ. ಮೊದಲು ಬಂದಿದ್ದು ಈಸ್ಟ್ ಇಂಡಿಯಾ ಕಂಪನಿ ಅಂತ. ಸೊ ಇವಾಗ ಈಸ್ಟ್ ಇಂಡಿಯಾ ಕಂಪನಿ ಅಂತ ಏನಿಲ್ಲ, ವಿ ವಿಲ್ ರೂಲ್, ವಿ ವಿಲ್ ಫಾರ್ಮ್ ಎ ಗವರ್ನಮೆಂಟ್. ಸೊ ಏನ್ ಬರೀತಾರೆ, ವಾಟ್ ಆರ್ ದ ಎಫೆಕ್ಟ್ಸ್? ಎಫೆಕ್ಟ್ಸ್ ಅಂದ್ರೆ ವಾರ್ ಆದ್ಮೇಲೆ ಏನಾಯ್ತು ಅಂತ. ವಾರ್ ಆದ್ಮೇಲೆ ಫಸ್ಟ್ ಎಫೆಕ್ಟ್ ಏನಾಯ್ತು, ಕಂಪನಿ ರೂಲ್ ಎಂಡ್ ಆಯ್ತು. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಏನ್ ಮಾಡ್ತಾರೆ ಬ್ರಿಟಿಷ್ನವರು, ಸೊ ಹಿಂಗೇನಪ್ಪ ಜನ ಚೆನ್ನಾಗಿತ್ತು, ಸಡನ್ ಆಗಿ ಎರಪ್ಟ್ ಆಗ್ಬಿಟ್ರಲ್ಲ, ಇನ್ಮೇಲಿಂದ ನಾವು ಎರಪ್ಟ್ ಆಗೋದು ಹೆಂಗೋ ತಡಿಯೋಣ, ಹೆಂಗಾದ್ರೂ ಸ್ವಲ್ಪ ತಡಿಯೋಣ, ಎರಪ್ಟ್ ಮಾಡೋದು ಬೇಡ, ಆದಷ್ಟು ಮಾತುಕತೆಯಲ್ಲಿ ಪಾಲಿಸಿ ಆಫ್ ಅಸೋಸಿಯೇಷನ್, ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಪಾಲಿಸಿ ಆಫ್ ಅಸೋಸಿಯೇಷನ್ ಮಾಡೋಣ, ಅಂದ್ರೆ ಆದಷ್ಟು ಮಾತುಕತೆಯಲ್ಲಿ ಮುಗಿಸೋಣ, ತುಂಬಾ ಇವರೊಟ್ಟಿಗೆ ಜಗಳ ಎಲ್ಲ ಇಟ್ಕೊಳ್ಳೋದು ಬೇಡ ಅಂತ ಅರಿವಾಗುತ್ತೆ. ಸೊ ವಾಟ್ ದೇ ವಿಲ್ ಡಿಸೈಡ್, ದೇ ವಿಲ್ ವಿತ್ಡ್ರಾ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಏನಿದೆ ವಾಪಸ್ ತಗೊಳ್ತಾರೆ, ಆಯ್ತಾ. ನೆಕ್ಸ್ಟ್ ನಾನು ಹೇಳಿದೆ, ಕ್ವೀನ್ ವಿಲ್ ಡೂ ಪ್ರೊಕ್ಲಮೇಷನ್. ನೆಕ್ಸ್ಟ್ ಬ್ರಿಟಿಷ್ ವಿಲ್ ಸ್ಟಾರ್ಟ್ ದೇರ್ ಓನ್ ಗವರ್ಮೆಂಟ್ ಇನ್ ಇಂಡಿಯಾ. ಓಕೆ, ನೆಕ್ಸ್ಟ್ ದೇ ವಿಲ್ ಸ್ಟಾಪ್ ದ ಎಕ್ಸ್ಪಾನ್ಷನ್ ಐಡಿಯಾಸ್. ಆದಷ್ಟು ಎಕ್ಸ್ಪಾನ್ಷನ್ ಮಾಡೋದು ಬೇಡ, ಸ್ವಲ್ಪ ತಣ್ಣಗಾಗಲಿ ಅಂತ ನಿಲ್ಲಿಸ್ತಾರೆ. ಲಾಸ್ಟ್ ಇಂಪಾರ್ಟೆಂಟು, ಈ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಲ್ಲಿ ಏನಾಯಿತು. ಓಕೆ, ದಿಸ್ ದಿ ನೆಕ್ಸ್ಟ್ ಕ್ವಶನ್ ಐ ವಿಲ್ ಕಮ್, ಬಟ್ ದೇರ್ ಇಸ್ ಒನ್ ಪಾಯಿಂಟ್. ವಾಟ್ ಹ್ಯಾಪೆಂಡ್ ಇಟ್,
what happened is British, they bought a new rifles called as Royal Enfield bullet ಹೆಸರಿದೆಯಲ್ಲ ಅದೇ ಹೆಸರಲ್ಲಿ they bought a Royal Enfield type of guns. What happened is the bullets they need to fill into the guns, okay, it was covered with the fats of pigs and pig fat ಮತ್ತೆ cow fat ಇಂದ ಕವರ್ ಮಾಡಿದ್ರು ಅದನ್ನ. they were covered it by the, if you want to use that bullet, ಇದು ಇಂಡಿಯನ್ ಸೋಲ್ಜರ್ಸ್ ಬಾಯಿಂದ ಕೋಟಿಂಗ್ ನ ಕಿತ್ಬಿಟ್ಟು ಅವರು ಶೂಟ್ ಮಾಡಬೇಕಾಗಿತ್ತು. ಇದರಿಂದ ಏನಾಗ್ತಿದೆ, ಸಿ ನಾವು ಹಿಂದೂಸ್ ವಿ ಕಾಂಟ್ ಟೇಕ್ ಕೌ ಮೀಟ್ ಅಂಡ್ ಮುಸ್ಲಿಮ್ಸ್ ದೇ ಕಾಂಟ್ ಟೇಕ್ ದ ಪಿಗ್ ಫ್ಯಾಟ್. ಸೊ ದೇರ್ ವಾಸ್ ರೂಮರ್ಸ್ ಕೂಡ ಸತ್ಯ ಕೂಡ ಹೌದು. ಇದರಿಂದ ಏನಾಗುತ್ತೆ, ಸೊ ಇದು ರಿಲಿಜಿಯಸ್ ಆಸ್ಪೆಕ್ಟ್, ದೇ ಎಂಟರ್ಡ್ ಇನ್ ಟು ರಿಲಿಜಿಯಸ್ ಆಸ್ಪೆಕ್ಟ್ಸ್. ಸೊ ವಾಟ್ ದೇ ಲರ್ನ್ ಆಫ್ಟರ್ ದಿಸ್ ವರ್ಲ್ಡ್ ವಾರ್, ರಿಲಿಜಿಯಸ್ಗೆ ಆದಷ್ಟು ಟಚ್ ಮಾಡೋದು ಬೇಡ ರಿಲಿಜನ್ನ ಅಂತ ಅವ್ರಿಗೆ ಗೊತ್ತಾಯ್ತು. ಸೊ ದೀಸ್ ಆರ್ ದ ಎಫೆಕ್ಟ್ಸ್. ಸಿ ವೈ ಐ ಆಮ್ ಟೆಲಿಂಗ್ ಇಸ್ ದಟ್ ಯು ಶುಡ್ ಲರ್ನ್ ಟು ಕನೆಕ್ಟ್ ಥಿಂಗ್ಸ್ ಲೈಕ್ ದಿಸ್. ಸೊ ವೆನ್ ಯು ಆರ್ ಸ್ಟಡಿಂಗ್ ಯು ಕ್ಯಾನ್ ಕನೆಕ್ಟ್ ಫಸ್ಟ್ ಕಾಸು, ದೆನ್ ಫೇಲ್ಯೂರು, ದೆನ್ ದ ಎಫೆಕ್ಟ್ಸ್ ಏನಾಯ್ತು ಆಮೇಲೆ ಅಂತ. ಸೊ ದೀಸ್ ಥಿಂಗ್ ಯು ಶುಡ್ ನೋ. ನೆಕ್ಸ್ಟ್ ಒನ್ ಕ್ವಶನ್ ಇಸ್ ದೇರ್, ದ ಕಂಡೀಷನ್ಸ್ ಆಫ್ ಇಂಡಿಯನ್ ಸೋಲ್ಜರ್ಸ್ ಇನ್ ಬ್ರಿಟಿಷ್ ಆರ್ಮಿ ವೇರ್ ಪ್ಯಾಥೆಟಿಕ್. ನೋಡಿ ಇಲ್ಲಿಂದ ಒಂದು ಏನು ಗೊತ್ತಾಗಬೇಕು ಅಂದರೆ, ಮ್ಯಾಥ್ಸ್ ಅಲ್ಲಿ ನೋಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಕ್ವಶನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾನೆ ಅಲ್ವಾ, ಅದೇ ತರ ಸೋಷಲ್ ಅಲ್ಲೂ ಸಾಧ್ಯ. ಓಕೆ, ಗಿವ್ ರೀಸನ್ ಟೈಪ್ ಕ್ವಶನ್ ಕೊಡ್ಬೋದು. ಏನು ಕ್ವಶನ್ ಕೊಡ್ಬೋದು, ಏನೋ ಇಂಗ್ಲಿಷ್ ಪೀಪಲ್ ಡಿಡ್ ನಾಟ್ ವಾಂಟ್ ಟು ಟಚ್ ಇನ್ ಟು ದ ರಿಲಿಜಿಯಸ್ ಆಸ್ಪೆಕ್ಟ್ಸ್, ಎಕ್ಸ್ಪ್ಲೇನ್. ಒಂದು 2 marks ಕೊಡ್ಬೋದು. ದೇ ಡಿ ನಾಟ್ ವಾಂಟ್ ಟು ಇಂಟರ್ಫಿಯರ್ ಇನ್ ಟು ರಿಲಿಜಿಯಸ್ ಮ್ಯಾಟರ್ ಆಫ್ಟರ್ 1857, ಎಕ್ಸ್ಪ್ಲೇನ್. ಏನು ರೀಸನ್ ಇದು ಬರಿಬೇಕು, ಯಾಕೆ, ಬಿಕಾಸ್ ದೇ ಇನ್ವಾಲ್ವ್ಡ್ ಇನ್ ದೀಸ್ ಥಿಂಗ್ಸ್ ಅಂಡ್ ದೇ ಲರ್ನ್ ಎ ಲೆಸನ್, ಬಿಕಾಸ್ ಆಫ್ ದಟ್ ದೇರ್ ವಾಸ್ ಇಂಡಿಪೆಂಡೆನ್ಸ್ ವಾರ್ ದಟ್ ಹ್ಯಾಪೆಂಡ್. ಸೊ ಇದನ್ನ ನೀವು ಆದಷ್ಟು ಕಂಜೆಕ್ಷನ್ಸ್ ಅಂತ ಬರುತ್ತೆ. ಕಂಜೆಕ್ಷನ್ಸ್ ಅಂದ್ರೆ ಏನು, ಹೆನ್ಸು, ದೇರ್ ಫೋರ್ ಅಂತ ಟೆಕ್ಸ್ಟ್ ಬುಕ್ ಓದ್ಬೇಕಾದ್ರೆ ಬರುತ್ತಲ್ವಾ, ಅಲ್ಲಿಂದನೇ ಗಿವ್ ರೀಸನ್ ಕೇಳೋದು. ಓಕೆ, ದೇರ್ ದಟ್ ಗಿವ್ ರೀಸನ್ಸ್ ಯು ಶುಡ್ ಕ್ಯಾಚ್. ಏನ್ ಪ್ರಶ್ನೆ ಕೇಳ್ಬೋದು ಅಂತ ನಿಮ್ಗೆ ಗೊತ್ತಾಗಬೇಕು. ಓಕೆ, ಸೊ ಸಿಯರ್ ವಾಟ್ ವಾಸ್ ದ ಹೌ ಆರ್ ದ ಕಂಡೀಷನ್ ಆಫ್ ಇಂಡಿಯನ್ ಸೋಲ್ಜರ್ಸ್. RRR ಮೂವಿ ನೋಡಿದ್ರೆ ಹೇಳ್ತೀರಾ, ಇತ್ತೀಚೆಗೆ ಬಂತಲ್ಲ RRR ಮೂವಿ, ಆಬ್ವಿಯಸ್ಲಿ ಅವು ನೋಡಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಏನು. ದ ಕಂಡೀಷನ್ ವಾಸ್ ವೆರಿ ಬ್ಯಾಡ್, ದೇ ವರ್ ನಾಟ್ ಟ್ರೀಟೆಡ್ ಈಕ್ವಲಿ, ದೇ ವರ್ ಗಿವನ್ ಲೆಸ್ ಪೇಮೆಂಟ್, ದೇ ವರ್ ನಾಟ್ ಗಿವನ್ ಪ್ರಮೋಷನ್ಸ್. ಓಕೆ, ಅಂಡ್ ಇಂಡಿಯನ್ ಸೋಲ್ಜರ್ಸ್ ವೇರ್ ವಾಟ್ ದೇ ಯೂಸ್ ಟು ಪನಿಷ್ ಬ್ಯಾಡ್ಲಿ, ದೇ ಡಿ ನಾಟ್ ಗಿವ್ ಈಕ್ವಲ್ ಸ್ಟೇಟಸ್. ಇದೆಲ್ಲ ನಿಮಗೆ ಭರವಸೆ ಬೆಳಕಲ್ಲಿ ಇದೆ, ಜೆರಾಕ್ಸ್ ಮಾಡ್ಕೊಂಡು ಓದಿ, ತುಂಬಾ ಸಿಂಪಲ್. ಓಕೆ, ಸೊ ಈ ತರ ನೀವು ಕನೆಕ್ಟ್ ಮಾಡ್ಕೊಂಡು ಓದೋಕೆ ಟ್ರೈ ಮಾಡಬೇಕು. ಓಕೆ, ದಿಸ್ 4 questions if you read and once just go through the textbook, just clean sweep ಅಂತರ ಮೇಲೆ ನೋಡ್ಬಿಟ್ರೆ ಒಂದು ಅಂದಾಜು ಸಿಗುತ್ತೆ. ಯು ಕ್ಯಾನ್ ಈಸಿಲಿ ರೈಟ್. ಓಕೆ, ಸೋಷಲ್ ಇಸ್ ವೆರಿ ಈಸಿ ಇಫ್ ಯು ಹ್ಯಾವ್ ಎ ಕಾಮನ್ ಸೆನ್ಸ್, ಇಫ್ ಯು ಹ್ಯಾವ್ ಲಿಟಲ್ ನಾಲೆಜ್ ಆಫ್ ಹಿಸ್ಟ್ರಿ, ಇಫ್ ಯು ನೋ ಇಂಗ್ಲಿಷ್ ನಾಲೆಜ್, ಅಷ್ಟೇ ಮುಗೀತು ನಿಮಗೆ 60+ ಡೆಫಿನೆಟ್. ಓಕೆ, ಎಲ್ಲಿ ನೀವು ಸ್ವಲ್ಪ ಎಫರ್ಟ್ ಹಾಕಬೇಕು, ನೇಮ್ಸ್ ಗೇಮ್ಸ್ ಎಲ್ಲ ಬರೋದು ಹಿಸ್ಟ್ರಿ, ಅಲ್ಲಿ ಜಿಯೋಗ್ರಫಿನೂ ಓನಾಗಿ ಬರೀಬೋದು, ಮಿಕ್ಕಿದ್ದೆಲ್ಲ ಓನಾಗಿ ಬರೆಯೋದೇ ಇರೋದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ರೋಲ್ ಆಫ್ ಮಾಡರೇಟ್ಸ್, ರೋಲ್ ಆಫ್ ರ್ಯಾಡಿಕಲ್ಸ್, ರೋಲ್ ಆಫ್ ರೆವಲ್ಯೂಷನರೀಸ್. ಇದೆಲ್ಲ ಈಸಿ ಇದೆ, ಇದೆಲ್ಲ ನೀವು ಓನಾಗಿ ಬರಿಬೋದು. ನೋಡಿ ರ್ಯಾಡಿಕಲ್ಸ್ ಮತ್ತೆ ಹೇಳ್ತೀನಿ, ರ್ಯಾಡಿಕಲ್ಸ್ ಆರು ಕೇಳ್ಬೋದು, ರೋಲ್ ಆಫ್ ಬಾಲ್ ಗಂಗಾಧರ್ ತಿಲಕ್ ಅಂತಾರು ಕೇಳ್ಬೋದು. ಓಕೆ, ವಾಟ್ ಇಸ್ ದ ರೋಲ್ ಆಫ್ ಬಾಲ್ ಗಂಗಾಧರ್ ತಿಲಕ್, ಆರ್ ದೇ ಮೇ ಆಸ್ಕ್ ವಾಟ್ ಇಸ್ ದ ರೋಲ್ ಆಫ್ ರ್ಯಾಡಿಕಲ್ಸ್. ರ್ಯಾಡಿಕಲ್ಸ್ ಅಂದ್ರೇನು, ಒಂದು ಸ್ವಲ್ಪ ಮಧ್ಯ, ದೇ ಬಿಲೀವ್ಡ್ ಇನ್ ಆರ್ಗನೈಸಿಂಗ್ ಪ್ರೊಟೆಸ್ಟ್. ಓಕೆ, ದೇ ಬಿಲೀವ್ಡ್ ಇನ್ ರೈಟಿಂಗ್ ಪೀರಿಯಾಡಿಕಲ್ಸ್, ಲೆಟರ್ಸ್ ಬರೆಯೋದು ಅಂದ್ರೆ ನ್ಯೂಸ್ ಪೇಪರ್ಸ್ ಬರೆಯೋದು. ಓಕೆ, ಅಂಡ್ ದೇ ವರ್ ಅಪೋಸಿಂಗ್ ಬ್ರಿಟಿಷ್ ಪಾಲಿಸೀಸ್. ಇದು ಬರೀದೆ ಫಸ್ಟ್ ಪಾಯಿಂಟು, they opposed British policies. Then all the people, they of course boycotted Indian people. Okay, they of course boycotted Indian foreign goods, they boycotted, and they encouraged the local goods. Okay, where is the PDF? The PDF in the old, go to the 2 videos behind. I have made a video on social important tips. Adu kelgade, after this video I'll put here also, it is there, you can go and download. Okay, so next to ಇದು ನೋಡಿ, ಸ್ವರಾಜ್ ಇಸ್ ಮೈ ಬರ್ತ್ ರೈಟ್, ಇಟ್ ವಾಸ್ ಟೋಲ್ಡ್ ಬೈ ತಿಲಕ್ ಆರ್ ರ್ಯಾಡಿಕಲ್ಸ್. ಇಲ್ಲಿ ಇಂಪಾರ್ಟೆಂಟ್ ಇದು ನಿಮ್ಗೆ ಗೊತ್ತಿದೆ, ಆಗ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಜನಗಳನ್ನ ಸೇರಿಸಬೇಕು ಅಂತ ಬಾಲ್ ಗಂಗಾಧರ್ ತಿಲಕ್ ಅಂಡ್ ರ್ಯಾಡಿಕಲ್ಸ್ ದೇ ಫೌಂಡ್ ಎ ಬ್ಯೂಟಿಫುಲ್ ಐಡಿಯಾ. ದಟ್ ವಾಸ್ ನಾಟ್ ಬ್ಯೂಟಿಫುಲ್, ಎ ಗುಡ್ ಐಡಿಯಾ. ವಾಟ್ ದೇ ಫೌಂಡ್, ಲೆಟ್ ಅಸ್ ಆರ್ಗನೈಸ್ ಪೀಪಲ್ ಇನ್ ದ ನೇಮ್ ಆಫ್ ಗಣೇಶ ಚತುರ್ಥಿ, in the name of Shivaji Jayanti, in the name of Durga Puja. When they organize, you can give the leaflets, you can tell about freedom movement, you can inspire people, you can inspire youngsters to come into the freedom movement. So they used to do these things in the ಆಮೇಲೆ ಕೇಸರಿ ಅಂಡ್ ಮರಾಠ, ಇದು ಇಂಪಾರ್ಟೆಂಟ್ ನೋಡಿ. ಗೀತ ರಹಸ್ಯ is a book written by Bal Gangadhar Tilak. Geeta Rahasya, it was a novel which inspired lot of people to jump into freedom movement. So these things you will write. Very simple it is. Next, role of revolutionaries. Very simple, this you should know. It is very important that we Indians, we youngsters know the role of revolutionaries. ಅವ್ರ ಬಗ್ಗೆ ಬಹಳ ಕಡಿಮೆ ಕೊಡ್ತಾರೆ.
but we should know because they were the one today, their ideas was wonderful, though they believed in violence. Of course, at that position, violence was needed in many places. So revolutionaries, we should know very well, especially Bhagat Singh, Chandrasekhar Azad, okay, Rajguru. These are all people excellent at the age of 23, 25. At our age, they jumped into freedom movement, left their home, left their family. They fought for a beautiful country. ಅವ್ರ ಕನಸು ಏನಾಗಿತ್ತು, ಈ ದೇಶದಲ್ಲಿ ಎಲ್ರಿಗೂ ಎಜುಕೇಷನ್ ಫ್ರೀಯಾಗಿ ಸಿಗಬೇಕು, ಎಲ್ರಿಗೂ ಜಾಬ್ ಸಿಗಬೇಕು, ಎಲ್ಲರಿಗೂ ಒಂದು ಹೆಲ್ತ್ ಕೇರ್ ಫ್ರೀಯಾಗಿ ಸಿಗಬೇಕು. ಟುಡೇ ವಿ ಆರ್ ಸೀಯಿಂಗ್ ನಥಿಂಗ್ ಇಸ್ ಬೀನ್ ದೇರ್. ಆಲ್ ದೇರ್ ಡ್ರೀಮ್ಸ್ ಇಸ್ ಶಾಟರ್ಡ್. ಸೊ ಟುಡೇ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಫ್ ಯಂಗ್ಸ್ಟರ್ಸ್ ಟು ನೋ ವಾಟ್ ವರ್ ದೇರ್ ಡ್ರೀಮ್ಸ್. ಸೊ ಅದಕ್ಕೆ ನನ್ನ ಸಜೆಷನ್, ಫಿಲಮ್ ಆದಮೇಲೆ ಭಗತ್ ಸಿಂಗ್ ಅವ್ರ ಲೈಫ್ ಬಗ್ಗೆ ಒಂದು ಫಿಲಮ್ ಇದೆ, ಲೆಜೆಂಡ್ ಆಫ್ ಭಗತ್ ಸಿಂಗ್ ಅಂತ, ಯೂಟ್ಯೂಬಲ್ಲಿ ಸಿಗುತ್ತೆ. ಯು ಮಸ್ಟ್ ವಾಚ್ ದಟ್ ಮೂವಿ, ಲೆಜೆಂಡ್ ಆಫ್ ಭಗತ್ ಸಿಂಗ್. ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೂವಿ ಯು ಆಲ್ ಶುಡ್ watch and tell me what is your opinion. Legend of Bhagat Singh. There you will get to know how they were revolutionaries. ತುಂಬಾ ಕೆಟ್ಟ ಪ್ರಚಾರ ಇದೆ ಅವ್ರ ಬಗ್ಗೆ. ಯಾಕಂದ್ರೆ ಬ್ರಿಟಿಷ್ ಯೂಸ್ ಟು ಫಿಯರ್ ಅಬೌಟ್ ರೆವಲ್ಯೂಷನರೀಸ್. ವೈ? ಬಿಕಾಸ್ ಅವರು ಬಂದ್ಬಿಟ್ರೆ ಈ ಬೇರೆ ಗಾಂಧೀಜಿ ಇವರೆಲ್ಲ ದೇ ಯೂಸ್ ಟು ಟಾಕ್ ವಿತ್ ದ ಬ್ರಿಟಿಷ್. ರೆವಲ್ಯೂಷನರೀಸ್ ನೋ ಟಾಕಿಂಗ್. ವಾಟ್ ದೇ ಯೂಸ್ ಟು, ಮನೆಯೊಳಗಡೆ ಕಳ್ಳ ಬಂದ್ರೆ ಅವ್ರ ಹತ್ರ ಏನ್ ಡಿಸ್ಕಷನ್, ಮನೆಯಿಂದ ಆಚೆ ಹೋಗ್ಬೇಕಷ್ಟೇ. So revolutionaries, they used to encourage youngsters to join the movement. They used to do bombs. They used to do they used to collect weapons. They used to collect money. They used to train the youngsters to shoot, bomb ಹಾಕೋದೆಲ್ಲ ಟ್ರೈನ್ ಮಾಡ್ತಾ ಇದ್ರು. ಓಕೆ, and they employed into violent methods. ಸ್ವಲ್ಪ violent methods ಮಾಡಿದ್ದಾರೆ. ಆಮೇಲೆ ಭಗತ್ ಸಿಂಗ್ ಎಲ್ಲ they told later, in the later of life, they believed that by killing one or two individuals we can't get freedom. We want to organize workers, we want to organize people anta, organize poor people anta Bhagat Singh later he told. But here it is very simple. Revolutionaries, many were hanged, many were killed. There is one more movie called Chittagong. There was a teacher in Chittagong in Bangladesh now presently. He organized school children, okay, our age. ಅವ್ರ ಎಂಟೈರ್ ಚಿತ್ತಗಾಂಗ್ದು ರೈಲ್ವೆ ಟ್ರ್ಯಾಕ್ನ ಕಟ್ ಮಾಡಿ, ಟೆಲಿಫೋನ್ ಲೈನ್ಸ್ನ ಕಟ್ ಮಾಡಿ, ದೇ ಅಟ್ಯಾಕ್ಡ್ ಇನ್ ಟು ದ ಬ್ರಿಟಿಷ್ ಆರ್ಮರ್ಸ್. ದೇ ವೆಂಟ್ ಇನ್ಸೈಡ್ ಇಟ್. ಓಕೆ, ದೇ ಮೋರ್ ದೆನ್ 1 month ದೇ ಕ್ಯಾಪ್ಚರ್ಡ್ ಚಿತ್ತಗಾಂಗ್ ಫ್ರಮ್ ಬ್ರಿಟಿಷ್ ಪೀಪಲ್. ಫೈನಲಿ ಬ್ರಿಟಿಷ್ ಎಂಟರ್ ಆಗಿ ಸಾಯಿಸ್ತಾರೆ ಚಿಕ್ಕ ಹುಡುಗರು. ಯಂಗ್ಸ್ಟರ್ಸ್ ಲೈಕ್ ಅಸ್ ದೇ ಬೋ ಡೌನ್. ಇದೆಲ್ಲ ರೆವಲ್ಯೂಷನರಿಯಿಂದ ಆಗಿದೆ. ರೆವಲ್ಯೂಷನರೀಸ್ ಕೊಟ್ಟಿದ್ದು ಇನ್ಸ್ಪಿರೇಷನ್, ಭಗತ್ ಸಿಂಗ್ ಇನ್ಸ್ಪಿರೇಷನ್ ಎಷ್ಟೋ ಆಗಿದೆ. ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಇವತ್ತಿನ ಗೌರ್ಮೆಂಟ್ಸ್ಗೂ ಅದು ಬೇಡ. ದೇ ಡು ನಾಟ್ ವಾಂಟ್ ಸಚ್ ನಾಲೆಜ್ ಅಮಾಂಗ್ ಯಂಗ್ಸ್ಟರ್ಸ್. Why? If we get to know about Bhagat Singh, about Netaji, we will go into such movements. We will organize workers, peasants. Now ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ತೀವಿ. Government do not want it. So all these revolutionaries, they wanted Hindu-Muslim unity. They wanted a country where everything is everyone gets everything. ಸೊ ಅದಕ್ಕೆ ನಾವು ರೆವಲ್ಯೂಷನರಿ ರೆಸ್ಪೆಕ್ಟ್ ಮಾಡಿ ಅವ್ರ ಬಗ್ಗೆ ಇರೋ ಸಿನಿಮಾಗಳನ್ನ, ಅವ್ರ ಬಗ್ಗೆ ಓದಿ ತಿಳ್ಕೊಳ್ಳಿ. ಓಕೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಆಸ್ ಅನ್ ಇಂಡಿಯನ್ಸ್. So when you are reading social, it is not for marks. It is also know the history, and we should never repeat the history. ಏನಾಯ್ತು ಮತ್ತೆ ಆಗಬಾರ್ದು. So this I wanted to tell. So next is moderates ಕೂಡ ಸಿಂಪಲ್ ಆಗಿದೆ. ಡ್ರೈನ್ ಥಿಯರಿ ಮರಿಬೇಡಿ. ದಾದಾಬಾಯಿ ನಾರೋಜಿ and ಗೋಪಾಲಕೃಷ್ಣ ಗೋಖಲೆ were the two people. Okay, next achievements of Prime Minister of India. Okay, that is very simple. Because when Nehru came, he brought modern education, he brought 5-year plan, he brought Panchashila principles, he integrated the princely states. Princely states ಅಂದ್ರೆ ಬೇರೆ ಬೇರೆ ಸ್ಟೇಟ್ಸ್ ಗಳಿತ್ತು ಮೊದಲು. ಆಫ್ಟರ್ ಇಂಡಿಪೆಂಡೆನ್ಸ್ ಆಲ್ಸೋ there were so many kings. In South India there were kings, in Hyderabad okay, in North India and Kashmir there were kings. So many places there were kings. So after independence he tried to merge all these kingdoms and make it an Indian state. So these things he did. And non-alignment policy, atomic energy, it is all simple. You can write on your own. Next, what are the aims of non-cooperation movement? This non-cooperation movement, cooperate ಮಾಡಬಾರದು. You should not cooperate. This was the movement which inspired so many youngsters, even Bhagat Singh those days. What is the boycott ಅಂದ್ರೆ ಏನು? cooperate ಮಾಡಬಾರದು. How will non-cooperate? Don't go to school. Don't go boycott schools, boycott colleges, boycott courts, boycott political rallies of British people, boycott elections of British people. You will boycott everything and you will give back your Rabindranath Tagore Sir Rabindranath Tagore anta kotirtare. He will give it back to the British. Knighthood retire, he will give the knighthood. So these are the points of very simple. Idu tumba simple agide, idnella odi.
ನೆಕ್ಸ್ಟ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ನೀವು ಚೆನ್ನಾಗಿ ತುಂಬ ಸಿಂಪಲ್ ಆಗಿ ಇದರಲ್ಲಿ ಕೆಲವು ದೇರ್ ಆರ್ ಇಂಪಾರ್ಟೆಂಟ್ ಥಿಂಗ್ಸ್ ಟು ರಿಮೆಂಬರ್. ಯು ಕಾಂಟ್ ರೈಟ್ 8 ಪಾಯಿಂಟ್ಸ್ ವಿತೌಟ್ ರೀಡಿಂಗ್ ದಿಸ್. ರಿಮೆಂಬರ್, ಓನಾಗಿ ಬರಿತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋಗಬೇಡಿ. ನಂಗೆಲ್ಲ ಗೊತ್ತು, ಇದು ಓದಲೇಬೇಕು ನೀವು. ಯು ಮಸ್ಟ್ ರೀಡ್ ದೀಸ್ ಪಾಯಿಂಟ್ಸ್. ಓಕೆ, ಸೊ ನೆಕ್ಸ್ಟ್ Subhash Chandra Bose, you can expect a question. It is both the papers, it is there, so read it. Okay, so Subhash Chandra Bose, you know, wonderful character. It is not easy. ಆಗನೇ ಬ್ರಿಟಿಷ್ ಇದ್ದಾಗ್ಲೇನೆ ಇಂಡಿಯಾ ಬಿಟ್ಟು ಆಚೆ ಹೋಗಿ INA ಆರ್ಗನೈಸ್ ಮಾಡಿ ಇಂಡಿಯಾಗೆ ಅಟ್ಯಾಕ್ ಮಾಡಿ, ಈ ಇಂಡಿಯನ್ ನ್ಯಾಷನಲ್ ಆರ್ಮಿ ದೇವಸ ವುಮೆನ್ ರೆಜಿಮೆಂಟ್. ಇವಾಗಲೇ ನಾವು ಹೆಣ್ಮಕ್ಳು ಪ್ರೊಟೆಸ್ಟ್ ಹೋಗಲ್ಲ, ಎದುರ್ಕೊಳ್ತೀವಿ, ಮನೆಯಿಂದ ಆಚೆ ಎದುರ್ಕೊಳ್ತೀವಿ. ಇನ್ ದೋಸ್ ಡೇಸ್, ಬೈ ಒನ್ ಸ್ಪೀಚ್ ಆಫ್ ನೇತಾಜಿ ಸುಭಾಷ್ ಚಂದ್ರ ಬೋಸ್, more than 10,000 women came out of their home. They started a ರಾಣಿ ಝಾನ್ಸಿ ಬಾಯಿ ರೆಜಿಮೆಂಟ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ INA ಬಗ್ಗೆ ಬರಿಬಹುದು. ಓಕೆ, ಅಬೌಟ್ ಸುಭಾಷ್ ಚಂದ್ರ ಬೋಸ್, ರೈಟ್ INA, it is Indian National Army. We should never forget, because of that only we got freedom. It is most of the British people told. It is of course Gandhiji, all contribution is there, but most of the contribution, fear bandiddu, baya bandiddu, because of Netaji Subhash Chandra Bose INA army, and because of the farmers and peasants movement that happened in India. Okay, and because of the tribal movement that happened, these things. So Netaji ಬಗ್ಗೆ ನೀಟಾಗಿ ಓದಿ. Okay, after that, after exams in Amazon Prime, there is a series called as Forgotten Army of Netaji, Forgotten Army. You all must watch. Because to give respect to Netaji or Bhagat Singh is to not simply put their photo, not to simply remember them, but to know what were their ideas. Or ideas enagittu, why we are forgetting their ideas, why today the country is going like this, why today our parents are suffering because of price hike. ಇವತ್ತು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಮನೇಲಿ ಕಷ್ಟ ಆಗ್ತಾ ಇದೆ, ಸಂಬಳ ಸರಿಯಾಗಿ ಬರ್ತಾ ಇಲ್ಲ. ಇದೆಲ್ಲ ಯಾಕೆ ಇವತ್ತಂತ ನಾವು ಎಲ್ಲ ಯೋಚನೆ ಮಾಡಲಿ ಯಂಗ್ಸ್ಟರ್ಸು. ನಾವು ನಾಳೆ ದೇಶನ ಹಾಳಾಗಿ ಹೋಗ್ಬಿಡ್ತೇವೆ ದೇಶ. ಸೊ ಅದಕ್ಕೆ ಇದೆಲ್ಲ ನೀವು ಇವ್ರ ಐಡಿಯಾಸ್ ಇಂದ ಯೋಚನೆ ಮಾಡಬೇಕು. ಸೊ ರೀಡ್ ಅಬೌಟ್ ನೇತಾಜಿ ಆಫ್ಟರ್ ದ ಎಕ್ಸಾಮ್ಸ್. Both the Forgotten Hero in Amazon Prime. Don't forget to watch it. So okay, next important, different kinds of farming practice. ಇದನ್ನ ಹೆಂಗೆ ಜ್ಞಾಪನ ಇಟ್ಕೊಳ್ಳೋದು? See, I have made one technique. Okay, I have made my children, so see this technique. One second. Okay, ಈ ಶಾರ್ಟ್ ಕಟ್ಸ್ ಫಾರ್ಮುಲಾ ಟೈಪ್ ಮಾಡ್ಕೊಳ್ಳಿ. SIP HD. ಸುಮ್ಮನೆ ಒಂದು ಫಾರ್ಮುಲಾ ಟೈಪ್ ಮಾಡಿದ್ದೀನಿ. ಹೆಂಗೆ? ಸಬ್ಸಿಡರಿ ಫಾರ್ಮಿಂಗ್, ಇಂಟೆನ್ಸಿವ್ ಫಾರ್ಮಿಂಗ್, ಮಿಕ್ಸ್ ಫಾರ್ಮಿಂಗ್, ಇದು ಕಲೆಕ್ಟಿವ್ ಫಾರ್ಮಿಂಗ್ ಆಯ್ತಾ. ಆಮೇಲೆ ಇನ್ನೊಂದು ಏನೋ ಇದೆ, ಇಂಟೆನ್ಸಿವ್ ಆಯಿತು, ಇರಿಗೇಷನ್ ಫಾರ್ಮಿಂಗ್ ಆಯ್ತಾ, P ಫಾರ್ ಪ್ಲಾಂಟೇಶನ್ ಫಾರ್ಮಿಂಗ್, H ಫಾರ್ ಹ್ಯೂಮಿಡ್ ಫಾರ್ಮಿಂಗ್, ಡ್ರೈ ಫಾರ್ಮಿಂಗ್. ನೋಡಿ, ಐ ಮೇಡ್ ಒನ್ ಸ್ಮಾಲ್ ದಿಸ್ SIP HD. ಯಾಕಂದ್ರೆ ಇಲ್ಲಿ ನಿಮ್ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ, ಓನಾಗಿ ಬರೆಯೋಕ್ಕಾಗಲ್ಲ. ಯು ಮಸ್ಟ್ ನೋ ದಿಸ್ ಪಾಯಿಂಟ್. ಯು ಶುಡ್ ರಿಮೆಂಬರ್ ಅಂದ್ರೆ ಯು ಶುಡ್ ಮೇಕ್ ಸಮ್ ಫಾರ್ಮುಲಾ ಟೈಪ್, some mnemonic type. Okay, so I have made SIP HD. What is this question? Different kinds of farming practices in India. They can also ask what? Different agricultural practice. Both are same. Okay, SIP HD. Next to land use patterns. ನೋಡಿ, land use pattern ಮತ್ತೆ farming practice in India ಎರಡರಲ್ಲಿ ಒಂದು ಡೆಫಿನೆಟ್ ಕ್ವಶನ್. ಇದು ಓನಾಗಿ ಬರೆಯಕ್ಕಾಗಲ್ಲ, ನೀವು ಓದಲೇಬೇಕು. You must sit, write these points, or else you will lose the marks. ಸೊ ದಿಸ್ ಓನಾಗಿ ಬರಿಬೇಡಿ. ಈ ಥರ ಒಂದು ಫಾರ್ಮುಲಾ ಮಾಡ್ಕೊಳ್ಳಿ. ಎಲ್ಲ ನಾನು ಹೇಳ್ಬೇಕಂತಿಲ್ಲ. ಯು ಗ್ರೋನ್ ಅಪ್ ಕಿಡ್ಸ್, ಯು ಶುಡ್ ಲರ್ನ್ ಟು ರೈಟ್ ಸೋ ಮೆನಿ ಥಿಂಗ್ಸ್. ಓಕೆ, ಸೊ ಯು ಶುಡ್ ಲರ್ನ್ ಟು ಡೂ ಸಚ್ ಥಿಂಗ್ಸ್. ದೀಸ್ ಆರ್ ಇಂಪಾರ್ಟೆಂಟ್ 4 marks ಕ್ವಶನ್. ಇಷ್ಟನ್ನೇ ನೋಡ್ಕೊಳ್ಳಿ, ಬೇರೆ ಏನು ನೋಡ್ಕೊಳಕ್ ಹೋಗ್ಬೇಡಿ. ನಾನು ಹೇಳಿದ್ನಲ್ಲ, ಈ ಚಾಪ್ಟರ್ಸು ಇಷ್ಟು ಚಾಪ್ಟರ್ಸಲ್ಲೇ ಬರುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು 2 marks ಕ್ವಶನ್, 3 marks ಕ್ವಶನ್ನಲ್ಲಿ 3 marks ಕ್ವಶನಲ್ಲಿ ನೋಡಿ, ತುಂಬ ಕ್ವಶನ್ ಇದರಲ್ಲೂ ರಿಪಿಟೇಷನ್ಸ್ ಇದ್ದೇ ಇದೆ. ಯಾವುದು 3 marks ಕ್ವಶನ್ ರಿಪಿಟೇಷನ್? ಫಸ್ಟ್ ಥಿಂಗ್, ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಇಂಡಿಯಾ, ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಶನ್. ಇದು ಓನಾಗಿ ಬರಿಬೋದು. ಬ್ರಿಟಿಷ್ ಎಜುಕೇಶನ್ ಸಿಕ್ಕಿ ತುಂಬ ಜನ ಇವತ್ತು ಬ್ರಿಟಿಷ್ ಎಜುಕೇಶನ್ ಇಂದ ಹಾಳಾಗೋಯ್ತು ಅದು ಇದು ಅಂತ ಮಾತಾಡ್ತಾರೆ. ಅಫ್ಕೋರ್ಸ್, ಬಟ್ ಬ್ರಿಟಿಷ್ ಎಜುಕೇಶನ್ ಇಂದ ನಮಗೆ ಇಂಗ್ಲಿಷ್ ನಾಲೆಜು, ಮ್ಯಾಥ್ಸ್ ನಾಲೆಜು ಅದು ಇರೋದಕ್ಕೆ ನಾವು ಇವತ್ತು ಬೆಳೆಯೋಕ್ಕಾಗ್ತಿರೋದು. ಓಕೆ, so that knowledge is very important. Because of English education only, so many Indian people came to freedom movement. ಭಗತ್ ಸಿಂಗ್ ಓದಿದ್ದು ಇಂಗ್ಲಿಷ್ ಎಜುಕೇಶನ್ ಓದಕ್ಕೆ ಆಗ್ತಿರಲಿಲ್ಲ, ಇನ್ನು ಕಾಡಲ್ಲಿ ಇರಬೇಕಾಗಿತ್ತು, ನಮ್ಗೆ ಏನು ಗೊತ್ತೇ ಆಗ್ತಿರಲಿಲ್ಲ. ಸೊ ಬ್ರಿಟಿಷ್ ಎಜುಕೇಶನ್ ತುಂಬ ಇಂಪಾರ್ಟೆಂಟು. ಬಿಕಾಸ್ ಆಫ್ ಬ್ರಿಟಿಷ್ ಎಜುಕೇಶನ್ our Indians got to read so many things of English literature. They started writing periodicals, started writing paper, they started going into the government jobs. Okay, these things is easy, learn this important question, both model paper and preparatory paper. You will find this question, impact of British education in India. Okay, next one, land tax ಬಗ್ಗೆ, ಆಮೇಲೆ ಪೊಲೀಸ್ ಸಿಸ್ಟಮ್ ಬಗ್ಗೆ. ಇದೆರಡು ಓದ್ಕೊಳ್ಳಿ. ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಮತ್ತೆ ಪೊಲೀಸ್ ಸಿಸ್ಟಮ್ ಹೆಂಗಿತ್ತು ಅಂತ ಅದೇ ಚಾಪ್ಟರ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್
ಕಾಂಟ್ರಿಬ್ಯೂಷನ್ ಅಂಡ್ ಏಮ್ಸ್ ಆಫ್ ಸಮಾಜಸ್, ಎಲ್ಲ ಸಮಾಜದ್ದು ಭರವಸೆ ಬೆಳಕುವಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ಅಂದರೆ ಎಲ್ಲ ಕ್ವಶನ್ಗೂ ಒಂದೇ ಆನ್ಸರು. ದೀಸ್ ಆರ್ ಸೋ ಮೆನಿ ಕ್ವಶನ್, ಸೇಮ್ ಆನ್ಸರ್. I told you for 3 marks, okay, subsidiary alliance is for 3 marks. Okay, for 3 marks you will write 6 points. If you are definite about 6 points, write 6 point. ನಿಮ್ಗೆ ಇಲ್ಲ ಡೌಟ್ ಬರುತ್ತೆ ಅಂತ 8 ಪಾಯಿಂಟ್ಸ್ ಬರೀರಿ. ಓಕೆ, ಸೊ ಈಗ ನೋಡಿ, ಎಲ್ಲ ಸಮಾಜ, ಬ್ರಹ್ಮ ಸಮಾಜ್, ಆರ್ಯ ಸಮಾಜ್, ಪ್ರಾರ್ಥನಾ ಸಮಾಜ್, ಸತ್ಯದೋಲಕ ಸಮಾಜು, ಅಲಿಗಢ್ ಮೂವ್ಮೆಂಟು, ರಾಮಕೃಷ್ಣ ಮೂವ್ಮೆಂಟು, ಯಂಗ್ ಬೆಂಗಾಲ್ ಮೂವ್ಮೆಂಟ್ ಎಲ್ಲರೂ ಮಾಡಿದ್ದು ಒಂದಕ್ಕೆ ಇಂಪಾರ್ಟೆಂಟ್ ರೀಸನ್ಸ್ಗಳು ಮಾಡಿದ್ರು. ಏನು? ಬಿಕಾಸ್ ದೇ ವಾಂಟೆಡ್ ಟು ಸ್ಪ್ರೆಡ್ ಮೊನೋಥೀಸಿಯಂ. ಎಷ್ಟೊಂದು ದೇವರು ಬೇಡ ನಮಗೆ, ಒಂದು ದೇವರು ಇರೋಣ ಅಂತ ಮೊನೋಥೀಸಿಯಂ. ಓಕೆ, ದೇ ವೆಂಟ್ ಟು ಮೊನೋಥಿ. ದೆನ್ ದೇ ಅಪೋಸ್ಡ್ ಪಾಲಿಥೀಸಿಯಂ. ಪಾಲಿಥೀಸಿಯಂ ಅಂದ್ರೆ ಉಲ್ಟಾ, ತುಂಬಾ ದೇವರು ಬೇಡ, ಮೊನೋಥೀಸಿಯಂ ಮಾಡ್ಕೊಳ್ಳೋಣ, ಒನ್ ಗಾಡ್ ಇರಲಿ ಅಂತ. ನೆಕ್ಸ್ಟ್ ದೇ ಆಲ್ ಸ್ಟ್ರೆಸ್ಡ್ ಆನ್ ವುಮೆನ್ಸ್ ಎಜುಕೇಶನ್. ಹೆಣ್ಣು ಮಕ್ಕಳು ಎಜುಕೇಶನ್ ಬೇಕು ಅಂತ ಸ್ಟ್ರೆಸ್ ಮಾಡಿದ್ರು. ಆಮೇಲೆ ಆಗ ಚೈಲ್ಡ್ ಮ್ಯಾರೇಜ್ ತುಂಬ ಇತ್ತು, ಇವಾಗಲೂ ಇದೆ. ಇವಾಗಲೂ ನಿಮಗೆ ಲಾಕ್ಡೌನ್ ಟೈಮಲ್ಲಿ ಎಷ್ಟೋ ಚೈಲ್ಡ್ ಮ್ಯಾರೇಜ್ಗಳಾಗಿದೆ ಹಳ್ಳಿಗಳ ಕಡೆ ಎಲ್ಲಾನು. ಸೊ ದೇ ಅಪೋಸ್ ಚೈಲ್ಡ್ ಮ್ಯಾರೇಜ್, ದೇ ಅಪೋಸ್ ಪಾಲಿಗ್ಯಾಮಿ. ತುಂಬ ಮದುವೆ ಆಗೋದು ಹಿಂದೂಗಳಲ್ಲೇ ಸಿಕ್ಕಾಪಟ್ಟೆ ಇತ್ತು. ನಿಮ್ಮ ತಾತಾಜಿ ಕೇಳಿ ಹೋಗಿ ಎಷ್ಟು ಮದುವೆ ಮಾಡ್ಕೊಳ್ಳೋರು ಅಂತ ಅವಾಗ. ಸೊ ಪಾಲಿಗ್ಯಾಮಿನ ಅಪೋಸ್. ಪಾಲಿಗ್ಯಾಮಿ ಅಂದರೆ ಮೋರ್ ಮ್ಯಾರೇಜ್, ಪಾಲಿಗ್ಯಾಮಿ. ಓಕೆ, ನೆಕ್ಸ್ಟ್ ದೇ ಅಪೋಸ್ ಕ್ಯಾಸ್ಟ್ ಸಿಸ್ಟಮ್. ಕ್ಯಾಸ್ಟ್ ಸಿಸ್ಟಮ್ನ ಅವಾಗಿಂದ ಅಪೋಸ್ ಮಾಡಿದ್ರೆ ನಾವು ಯಂಗ್ಸ್ಟರ್ಸ್ ಅಪೋಸ್ ಮಾಡಬೇಕು. ನೀವು ಯಾರು ಕ್ಯಾಸ್ಟ್ ಸಿಸ್ಟಮ್ ನನಗೆ ರೆಸ್ಪೆಕ್ಟ್ ಮಾಡ್ತೀವಿ ಅಂದರೆ ನೀವು ಯಾರು ಎಲ್ಲರೂ ಕ್ಯಾಸ್ಟ್ ಸಿಸ್ಟಮ್ನ ಅಪೋಸ್ ಮಾಡಬೇಕು. ವಿ ಶುಡ್ ನೆವರ್ ಸಪೋರ್ಟ್ ಕ್ಯಾಸ್ಟ್, ನೆವರ್ ಡಿಸ್ಕ್ರಿಮಿನೇಟ್ ಎನಿಬಡಿ ಇನ್ ದ ನೇಮ್ ಆಫ್ ರಿಲಿಜನ್. ಕಮ್ಯುನಲ್ ಈ ಥರ ಕಮ್ಯುನಲ್ ಫೋರ್ಸಸ್ ಯಾರಿದ್ದಾರೆ ಆಯ್ತಾ, ಏನು ಹಿಂದೂ ಮುಸ್ಲಿಂ ಅಂತ ನಮ್ಮ ಹೊಡಿಯಕ್ಕೆ ಟ್ರೈ ಮಾಡೋದು ನಮ್ಗೆ ಯಾರಿಗೂ ಅದಿಲ್ಲ. ವಿ ಆರ್ ಆಲ್ ಲಿವಿಂಗ್ ಟುಗೆದರ್ ಇನ್ ದಿಸ್ ಕಂಟ್ರಿ. ನಾವೆಲ್ಲರೂ ಕೂಡ ಈಕ್ವಲಿ ಹೋಗ್ಬೇಕು. ಇದನ್ನು ನಮ್ಮ ಸ್ಟೂಡೆಂಟ್ಸ್ ನೀವೆಲ್ಲರೂ, ಐ ವಾಂಟ್ ಟು ಸೇ ದಿಸ್ ಬಿಕಾಸ್ ಇನ್ ದ ಕಂಟ್ರಿ ವಿ ಆರ್ ಸೀಯಿಂಗ್ so many things are happening, so we should never support such people. Okay, what such people ಅಂದ್ರೆ ಏನು, ಈ ತರ ಡಿವೈಡ್ ಮಾಡಕ್ಕೆ ಟ್ರೈ ಮಾಡೋದು, ನಮ್ಮನ್ನ ಡಿವೈಡ್ ಮಾಡಕ್ಕೆ, ಹೊಡಿಯಕ್ಕೆ. ವಿ ಆರ್ ಆಲ್ ಲಿವಿಂಗ್ ಹ್ಯಾಪಿ. ಎಂಟೈರ್ ಆಲ್ ದ ರಿಲಿಜಿಯನ್ ಪೀಪಲ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಯಾರು ಹಿಂದೂ ಅನ್ಕೊಂಡು ಮುಸ್ಲಿಂ ಅನ್ಕೊಂಡು ಫ್ರೀಡಮ್ ಮೂವ್ಮೆಂಟ್ಗೆ ಬರಲಿಲ್ಲ. ಓಕೆ, ದೇ ಆಲ್ ಕೇಮ್ ಫಾರ್ ಇಂಡಿಯಾ. ದೇರ್ ಆರ್ ಸೋ ಮೆನಿ ಮುಸ್ಲಿಮ್ಸ್ ಹೂ ಫಾಟ್ ಫಾರ್ ಇಂಡಿಯಾ. ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಇಂಡಿಯನ್ ನ್ಯಾಷನಲ್ ಆರ್ಮಿ, ದೇ ವೇರ್ 40% ಆಫ್ ಮುಸ್ಲಿಮ್ಸ್. ಓಕೆ, ಸೊ ಮೋರ್ ದೆನ್ 40% Muslims were there, and Netaji's left-hand person was Shahnawaz Khan. Okay, don't forget he was a Muslim. Ashfaqullah Khan. There are so many people who gave life for India. Yaru Hindu ಅನ್ಕೊಂಡು ಬರಲಿಲ್ಲ, ಮುಸ್ಲಿಂ ಅನ್ಕೊಂಡು ಬರಲಿಲ್ಲ. ಆಲ್ ಗೇವ್ ಲೈಫ್ ಫಾರ್ ಇಂಡಿಪೆಂಡೆಂಟ್ ಇಂಡಿಯಾ ವಿತೌಟ್ ಎನಿ ರಿಲಿಜನ್. ಸೊ ಯಾರಾದರೂ ನಮಗೆ ಬಂದು ರಿಲಿಜನ್ ಮೇಲೆ ಹೊಡಿತಾರಂದ್ರೆ ನಾವು ಯಾರು ಒಪ್ಕೊಬಾರ್ದು. ನಾವೆಲ್ಲರೂ ಇಂಡಿಯನ್ಸ್ ಅಂತ. ನಮ್ಮ ಮನೆ ನಮ್ಮ ನಂಬಿಕೆ ಎಲ್ಲ ಮನೇಲಿ. ನಾವು ದೇವರಲ್ಲಿ ನಂಬೋಣ ಮನೇಲಿ, ನಾವು ಧರ್ಮದಲ್ಲಿ ನಂಬೋಣ ಮನೇಲಿ. ಬಟ್ ವಿ ಗೋ ಟು ಸ್ಕೂಲ್ ಆ್ಯಂಡ್ ಕಾಲೇಜಸ್, ವಿ ಆರ್ ಯಂಗ್ಸ್ಟರ್ಸ್, ವಿ ಆರ್ ಇಂಡಿಯನ್ಸ್. ನಮ್ಮ ಫ್ರೆಂಡ್ಸು ನಾವೆಲ್ಲ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಬೇಕು, ಆಯಿತಾ. ಸೊ ಇದನ್ನು ನನ್ನ ಸ್ಟೂಡೆಂಟ್ಸ್ ಆಗಿ ನಂಗೆ ಹೇಳ್ಬೇಕು ಅನಿಸುತ್ತೆ. ಯಾಕಂದ್ರೆ ನಾವು ಟೀಚರ್ಸು ಬರೀ ನಿಮಗೆ ಓದೋದ್ರಲ್ಲಿ ಮಾತ್ರ ಹೆಲ್ಪ್ ಮಾಡೋದಲ್ಲ, ನಿಮ್ಮನ್ನು ಒಳ್ಳೆ ಸಿಟಿಸನ್ಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇದನ್ನು, ಇಫ್ ಯು ರೆಸ್ಪೆಕ್ಟ್ ಮೀ ಯು ಶುಡ್ ಕ್ಯಾರಿ ದಿಸ್ ಥಿಂಗ್. ಸೊ ಕ್ಯಾಸ್ಟ್ ಸಿಸ್ಟಮ್ನ ಎಲ್ಲರೂ ಅಪೋಸ್ ಮಾಡಿದ್ರು. ಮೀನಿಂಗ್ಲೆಸ್ ರಿಚುವಲ್ಸ್. ಮೀನಿಂಗ್ಲೆಸ್ ರಿಚುವಲ್ಸ್ ಅಂದರೆ ಏನು? ಸಿಂಪ್ಲಿ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಆಯ್ತಾ. ಸುಮ್ಮನೆ ಮೀನಿಂಗ್ಲೆಸ್ ರಿಚುವಲ್ಸ್ನ ಮಾಡೋದು. ದೇವರಲ್ಲಿ ನಂಬಬೇಕು, ಹಂಗಂತ ಮೂಢನಂಬಿಕೆಗಳೆಲ್ಲ ನಂಬಾರ್ದು. ಓಕೆ, ವಿ ಬಿಲೀವ್ ಇನ್ ಗಾಡ್, ನಾಟ್ ಇನ್ ಯೂಸ್ಲೆಸ್ ರಿಚುವಲ್ಸ್. ಸೊ ದೆನ್ ದೇ ಆಲ್ ಬಿಲೀವ್ಡ್ ಇನ್ ಈಕ್ವಾಲಿಟಿ ಆಫ್ ಮೆನ್ ಆ್ಯಂಡ್ ವುಮೆನ್. ಸೊ ಇದೆಲ್ಲ ಕ್ವಶನ್ಗೂ ಇದು ಒಂದೇ ಕ್ವಶನ್ನು. ಇದೆಲ್ಲ ಓದ್ಕೊಂಡ್ಬಿಟ್ರೆ ನೀವು ಡೆಫಿನೆಟ್ಲಿ 6 ಪಾಯಿಂಟ್ಸ್ ನೋಡಿ, 8 ಪಾಯಿಂಟ್ ಇದೆ. ಈ ಕ್ವಶನ್ಸ್ ಬರೋದು 3 ಮಾರ್ಕ್ಸ್ಗೆ, 4 ಮಾರ್ಕ್ಸ್ ಬರೋದೇ ಇಲ್ಲ. ಇಟ್ ವಿಲ್ ಕಮ್ ಫಾರ್ 3 ಮಾರ್ಕ್ಸ್ ಇಟ್ ಸೆಲ್ಫ್. ರೀಡ್ ದಿಸ್ ಅಂಡ್ ರೈಟ್. ಓಕೆ, ಎಕ್ಸ್ಪ್ಯಾಂಡ್ ಲಿಟಲ್. ಓಕೆ, ದಟ್ಸ್ ಆಲ್. ನೆಕ್ಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 ಕ್ವಶನ್ ಫ್ರಮ್ 3 marks. Okay, that is relation between India and Russia, India and China, and Panchashila principles. Okay, India and Russia, India and China. ಇದೆಲ್ಲ ಸೇಮ್ ಪಾಯಿಂಟ್ಸು. ಅದನ್ನು ಭರವಸೆ ಬೆಳಕಲ್ಲಿ ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಇದನ್ನು ಓದಿ. ಏನು? ಇಂಡಿಯಾ ಅಂಡ್ ರಷ್ಯಾ, ಇಂಡಿಯಾ ಅಂಡ್ ಚೈನಾ, ಪಂಚಶೀಲಾ ಪ್ರಿನ್ಸಿಪಲ್ಸ್. ನೆಕ್ಸ್ಟು ಸಾಯಿಲ್ ಎರೋಷನ್ ಬಗ್ಗೆ, ಸಾಯಿಲ್ ಕನ್ಸರ್ವೇಷನ್ ಬಗ್ಗೆ, ಫಾರೆಸ್ಟ್ ಕನ್ಸರ್ವೇಷನ್ ಬಗ್ಗೆ. ಇದು ಮೂರಲ್ಲಿ ಒಂದು ಕ್ವಶನ್ ಡೆಫಿನೆಟ್. ಸಾಯಿಲ್ ಕನ್ಸರ್ವೇಷನ್ ಬಂದೇ ಬರುತ್ತೆ. ಸಾಯಿಲ್ ಎರೋಷನ್ ಲಾಸ್ಟ್ ನೀವು ನೋಡಿದ್ರೆ, if you watch my there I made one more video on 1 marks and 2 marks. You go and see I explained in detail about soil conservation. Okay, yes, Subhash Chandra Bose, he requested Hitler. Yes, he requested Hitler. Why he requested? Because many of them they confuse. Hitler was a bad person, but Netaji went to Hitler to ask help. Yake? Because Netaji believed in enemy's friend. ಅಂದರೆ ಹೆಂಗಂದ್ರೆ ಇವಾಗ ಸೆಕೆಂಡ್ ವರ್ಲ್ಡ್ ವಾರ್ ಆಗ್ತಾ ಇತ್ತು. ಸಾರಿ ಫಾರ್ ದ ಪುವರ್ ವಿಡಿಯೋ ಕ್ವಾಲಿಟಿ. ಇಟ್ ಈಸ್ ಬಿಕಾಸ್ ಸಮ್ ನೆಟ್ವರ್ಕ್, ಮೇ ಬಿ ಸಮ್ ಲೈಟ್ ಪ್ರಾಬ್ಲಮ್. ಒಂದು ಲೈಟ್ ಕೈ ಕೊಡ್ತು. ಎನಿಯವ್ ಮೈ ವಾಯ್ಸ್ ಇಸ್ ಇಂಪಾರ್ಟೆಂಟ್, ಹಿಯರ್ ಟು ಮೈ ವಾಯ್ಸ್. ಸೊ ಎನಿಯವ್ ಇನ್ ಸೆಕೆಂಡ್ ವರ್ಲ್ಡ್ ವಾರ್ ವಾಟ್ ಹ್ಯಾಪನ್ಡ್ ವಾಸ್, ದೇರ್ ವಾಸ್ Italy, Germany and Japan at one end.
Other end it was England, USA and Russia. So what happened? British were in India and they are also fighting for Second World War. So what Netaji thought, brilliant Netaji was very brilliant. What he thought, if we attack British at this time, when they are fighting Second World War, they might leave India. So what he did, he went and requested Hitler. Hitler is opposing British. So he requested, but also you should hear his speech. When Netaji went to Hitler, he made a voice radio speeches. What he told there, see, I am going to ask support of Hitler, but I will not support Hitler in any case. ನಾಳೆ ಹಿಟ್ಲರ್ ಸಪೋರ್ಟ್ ಮಾಡ್ಬಿಟ್ಟು ಇಂಡಿಯಾಗೆ ಅಟ್ಯಾಕ್ ಮಾಡಕ್ಕೆ ಬರ್ತೇನೆ ಅಂದರೆ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಅಟ್ಯಾಕ್ ಹಿಟ್ಲರ್ ಅಗೇನ್. ಸೊ ನೇತಾಜಿ ಅಫ್ಕೋರ್ಸ್ ವೆಂಟ್ ಟು ಹಿಟ್ಲರ್ ಬಟ್ ಈ ನೆವರ್ ಸಪೋರ್ಟೆಡ್ ಹಿಟ್ಲರ್ ಐಡಿಯಾಸ್. ಸೊ ಅದು ಸುಮ್ಮನೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾರೆ. ಸೊ ನೇತಾಜಿ ವಾಸ್ ಅನ್ ವೆರಿ ಬ್ರಿಲಿಯಂಟ್ ಪೀಪಲ್, ವೆರಿ ಬ್ರಿಲಿಯಂಟ್ ಪರ್ಸನ್, ವೆರಿ ಟಚ್ ಮಾಡೋಕ್ಕಾಗಲ್ಲ. ಈ ಫ್ರೀಡಮ್ ಮೂಮೆಂಟಲ್ಲಿ ನೇತಾಜಿ ಮತ್ತು ಭಗತ್ ಸಿಂಗ್ನ ಯಾರು ಟಚ್ ಮಾಡೋಕ್ಕಾಗಲ್ಲ, ಅಷ್ಟು ಮೇಲಿದ್ದಾರೆ ಅವ್ರ ಐಡಿಯಾಸು ಅವ್ರು ಇದೆಲ್ಲಾನು. ಸೊ ಎನಿಹೌ, so here relation between Russia, China and Panchashila principle, soil erosion and soil conservation, Panchayat Raj, definite question. Panchayat Raj is a definite question. All I am telling in reduced syllabus itself. There are only 31 chapters. There were 39 chapters earlier. Now there are 31 chapters. Next, banks ಬಗ್ಗೆ ಓನಾಗಿ ಬರಿಬೋದು. Very simple. India and USA also, it is better to see, but give priority to India and Russia, India and China and Panchashila principles. Okay, Panchayat Raj, it's important question. Now about Panchayat Raj. Next, banks. ಇದು ಭರವಸೆ ಬೆಳಕೋಲಿ ಆಯ್ತಾ, ಅದನ್ನು ಕೂಡ ಎಲ್ಲ ಒಂದೇ ಕ್ವಶನ್ ಬೇರೆ ಬೇರೆ ಬೇರೆ. ವಾಟ್ ಆರ್ ದ ಫಂಕ್ಷನ್ ಆಫ್ ಬ್ಯಾಂಕ್ಸ್, ಯೂಸಸ್ ಆಫ್ ಬ್ಯಾಂಕ್ಸ್, ನಿಮ್ಗೆ ಗೊತ್ತು, ನೀವೆಲ್ಲ ಬ್ಯಾಂಕ್ ಹೋಗ್ತೀರಾ, ಎಲ್ಲ ಓನಾಗಿ ಬರೀಬೋದು. ಅಕೌಂಟ್ ಓಪನ್ ಮಾಡೋಕ್ಕೆ, ಚೆಕ್ ಬುಕ್ ತೊಗೊಳಕ್ಕೆ, ಡಿ ಮಾಡೋಕ್ಕೆ ಎಲ್ಲ ಹೊಡೀರಿ ಆಯಿತಾ. ಸೊ ನೆಕ್ಸ್ಟ್ ಬರೋದು ನೋಡಿ, ಇದೊಂದು ಕ್ವಶನ್ ಇರುತ್ತೆ, ಏನು ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ದು. ಓಕೆ, ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್. ವೈ ಡು ಯು ವಾಂಟ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್? Very simple, you can write on your own. Control flood, to do fishing, to do afforestation, recreation, generate electricity, irrigation purpose. So idu kuda very very easily you can write, just if you read once, if you have some general knowledge you can write. Next question nodi, what are the effects of cyclones, flood, landslide, earthquake, coastal erosion? What are the effects of it? Okay, property, loss of life, loss of vegetation, damage in the communication, these are all you can write by own. Okay, so these things 3 marks it will be definitely easy. First baravas nodi 3 marks 4 marks ni very ne ಮಾಡಬೇಡಿ. You read model paper thoroughly, read the preparatory paper thoroughly, read the ಭರವಸೆ ಬೆಳಕು thoroughly. ಮುಗಿದೋಯ್ತು, 3 marks 4 marks ಗೆ ಏನು ಬೇಕಾಗಿಲ್ಲ. ಇವಾಗ ಬರೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು 2 marksಗೆ. 2 marksಗೆ ಡೆಫಿನೆಟ್ಲಿ you can expect some twist and turns in 2 marks. So my suggestion is, okay, ನೋಡಿ 2 marks ಅಲ್ಲಿ ಇಲ್ಲಿದೆ ಕೆಲವು ಗಿವ್ ರೀಸನ್ ಟೈಪ್ ಕೇಳಬಹುದು. ಗಿವ್ ರೀಸನ್ ಟೈಪ್ ಫಾರ್ 2 marks. ಫಾರ್ ನೋಡಿ, ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದ ಗಿವ್ ರೀಸನ್? ಸಿ ಯು ಕ್ಯಾನ್ ಟೆಲ್ ದಿಸ್ ಇಸ್ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ಲೆಡ್ ಟು ದ ಡಿಸ್ಕವರಿ ಆಫ್ ನ್ಯೂ sea route. Of course, I told you in an old video also, Constantinople was a place, okay, where the trade used to happen between Europe and Asia. It is a land route. What happened? The trade used to happen up to 1400. Trade happened, but suddenly there was some person called as a group of people called Ottoman Turks who attacked this place and they captured that place. Why? If they captured that place, because it is an important point where the trade is happening. So ಅವರು ಬಂದ್ಬಿಟ್ಟು ಏನು ಮಾಡಿದ್ರು, ಇಲ್ಲಿ if you want to do trade you have to pay more tax. So now the Europeans were forced for what? They were forced to find the new sea routes. ಅದೇ ಟೈಮಲ್ಲಿ ಇಂಗ್ಲೆಂಡಲ್ಲಿ ಆಗಲೇ, ಯುರೋಪಲ್ಲಿ ಆಗಲೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿತ್ತು. ಆಸ್ಟ್ರೋಲಾಬ್ಸ್, ಟೆಲಿಸ್ಕೋಪ್ ಕಂಡುಹಿಡಿದಿದ್ರು ಆಯ್ತಾ, ಶಿಪ್ ಮ್ಯಾನುಫ್ಯಾಕ್ಚರ್ ಕಂಡುಹಿಡಿದಿದ್ರು, ಟೆಕ್ನಾಲಜಿ ಬೆಳೆದಿತ್ತು. ಬಿಕಾಸ್ ಆಫ್ ದಿಸ್ ದೇ ಕುಡ್ ಈಸಿಲಿ ಕಮ್ ಟು ಅದರ್ ಏಷ್ಯಾ ಥ್ರೂ sea route. Okay, this is the question they might ask for 2 marks. Okay, so see, just for an example, let me take your preparatory paper 2 marks. Okay, so here if you see one question will be nodi 14 marks, 17 marks. You see history, there is 25 marks I told you. Okay, in that 17 marks will come into the 2 marks, 3 marks and 4 marks. Rest remaining 8 marks it is there for 1 marks itself. Andre 16 marks ಅಲ್ಲಿ
1 ಮಾರ್ಕ್ಸಲ್ಲಿ 8 ಕ್ವಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಹಿಸ್ಟ್ರಿ. ಗೊತ್ತಾಗ್ತಿದೆಯಾ ಏನು ಹೇಳ್ತೀನಿ? 8 ಕ್ವಶನ್ ಫ್ರಮ್ ಹಿಸ್ಟ್ರಿ. ಸೊ ಅದಕ್ಕೆ ನೀವು ಹಿಸ್ಟ್ರಿನ ನೀವು ಫೋಕಸ್ ಮಾಡಬೇಕು, ಟೆಕ್ಸ್ಟ್ ಬುಕ್ ತೆಗೆದು ಓದಬೇಕು. ಯಾವ್ದಾದ್ರು ಓದಬೇಕು ಹಿಸ್ಟ್ರಿಯಲ್ಲಿ? ದೇರ್ ಆರ್ ಮೆನಿ ಥಿಂಗ್ಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಲೈಕ್ ಬ್ಯಾಟಲ್ ಆಫ್ ಬಕ್ಸರ್, ಬ್ಯಾಟಲ್ ಆಫ್ ಪ್ಲಾಸಿ. Okay, you should know subsidiary alliance, the rules of subsidiary alliance, the rules and regulations that were made. Okay, next you should know there are a few things like differences. One difference is sure for 2 marks. Difference between organized sector, unorganized sector, difference between types of soil, all the difference, important difference is again in the Baravase Bedaku. Okay, so next one. So ನೆಕ್ಸ್ಟ್ ಇನ್ 1 ಮಾರ್ಕ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್. ಆಮೇಲೆ ವಾರ್ಸ್, ಯಾವ ವಾರ್ಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು, ಫಾರ್ ವಿಚ್ ವಾರ್ಸ್ ಯು ಶುಡ್ ರೀಡ್ ಪ್ರಾಪರ್ಲಿ. ಸಿ, ದೇರ್ ಆರ್ ಫ್ಯೂ ವಾರ್ಸ್. ಆಫ್ಟರ್ ದಟ್ ವಾರ್ ದೇರ್ ವಾಸ್ ಅ ಡ್ರಾಸ್ಟಿಕ್ ಚೇಂಜ್. ಫಾರ್ ಎಕ್ಸಾಂಪಲ್, ಬ್ಯಾಟಲ್ ಆಫ್ ಥರ್ಡ್ ಕರ್ನಾಟಿಕ್ ವಾರ್. Third Carnatic War was an important war. Why? Because after the Third Carnatic War, the French loses its complete hold in India and British gets into the Indian market. So that is why ಯಾವ ವಾರಲ್ಲಿ, ಓಕೆ, ಕರ್ನಾಟಿಕ್ ವಾರ್, ಎಸ್. ಸೊ ಯಾವ ವಾರಲ್ಲಿ ದೇರ್ ವಾಸ್ ಅ ಡ್ರಾಸ್ಟಿಕ್ ಚೇಂಜ್, ಸಡನ್ ಚೇಂಜ್, ಅಂತ ವಾರ್ಗಳು ಇಂಪಾರ್ಟೆಂಟ್. ಯಾವುದಂತಂದು? ಇಟ್ ಈಸ್ ಕರ್ನಾಟಿಕ್ ವಾರ್, ದ ಲಾಸ್ಟ್ ಕರ್ನಾಟಿಕ್ ವಾರ್, ಅಂಡ್ ಥರ್ಡ್ ಆಂಗ್ಲೋ ಮೈಸೂರ್ ವಾರ್. Third Anglo-Mysore War, there is some sudden change that is happening there, andre some drastic impact. Okay, so those things you should give important. Fourth Anglo-Mysore War, correct. Fourth and third is important. Okay, so ಅದಕ್ಕೆ ನೀವು ಈ Anglo-Mysore Wars ಗಳು, ಕೆಲವು ಈ ವಾರ್ಗಳ ಬಗ್ಗೆ ನೀವು give importance to these things where there is some drastic important change, a regularly occurred question in the board and preparatory. ಆಯ್ತಾ? ನೋಡಿ, ಇನ್ನೊಂದು ಹೇಳ್ತೀನಿ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಸಜೆಷನ್ ನಿಮಗೆ. ಯಾವ ಒಂದು ಟಾಪಿಕ್ ಮೇಲೆ ಕ್ವಶನ್ ಕೊಟ್ಟಿದಾರಲ್ಲ, ಆ ಟಾಪಿಕ್ನ ಓದ್ಕೊಳ್ಳಿ. ಆ ಟಾಪಿಕ್ ಬಗ್ಗೆ ಬೇರೆ ಕ್ವಶನ್ ಕೇಳ್ಬೋದು ಅಷ್ಟೇ. ನೋಡಿ, ಬೇಡಾಸ್ ಆಫ್ ಹಲಗಳ್ಳಿ ನೋಡಿ, ಕರ್ನಾಟಕದ ಹೋರಾಟದ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ 2 ಮಾರ್ಕ್ಸ್ಗೆ. ಕರ್ನಾಟಕದ ಹೋರಾಟದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾವು ಕರ್ನಾಟಕದಲ್ಲಿ ಇದ್ದು ಪ್ರಯೋಜನ ಇದೆಯಾ? ಅದಕ್ಕೆ ಕರ್ನಾಟಕದ ಮೂವ್ಮೆಂಟ್ ಇನ್ ಕರ್ನಾಟಕ ಬಗ್ಗೆ ಓದಬೇಕು. ಆಯ್ತಾ? ಸೊ ಬೇಡಾಸ್ ಆಫ್ ಹಲಗಳ್ಳಿ ಅಂತ ಒಂದು ಕ್ವಶನ್ ಇದೆ ಇದರಲ್ಲಿ ಪ್ರಿಪೇಟ್ರಿಯಲ್ಲಿ, ಇದ್ರ ಬಗ್ಗೆ ಓದ್ಕೊಳ್ಳಿ. ನಾಳೆ ಎಕ್ಸಾಮಲ್ಲಿ ಅದ್ರ ಬಗ್ಗೆನೇ ಬರುತ್ತೆ. ನೋಡಿ, ಮ್ಯಾಥ್ಸಲ್ಲಿ ನೋಡಿದ್ವಲ್ಲ. ಓಕೆ, ಭರವಸೆ ಬೆಳಕು I will put after this video. It is there in my earlier videos also. Anyhow, so ಬೇಡ ನೋಡಿ, ಇದು ಎಲ್ಲೆಲ್ಲಿ you see the model paper and preparatory paper. Okay, this is the important suggestion I am giving. Okay, what topic they have asked, try to go to those topic in the textbook and read entirely. Okay, when you read, there is nothing else on the same topic they will ask. When they are asking some question here, that means those topics are important. So you focus on those topics first. Okay, so and now important, very important, 2 marks for my important suggestion. Okay, first, today night and tomorrow morning finish this ಭರವಸೆ ಬೆಳಕು. I can definitely, and 1 marks ತುಂಬ ಬ್ಯೂಟಿಫುಲಿ ಕೊಟ್ಟಿದ್ದಾರೆ. 1 marks ನೀವು ನೀಟಾಗಿ ಓದ್ಬೋದು. ಫೌಂಡರ್ಸ್ ಯಾರು, ಇಂಪಾರ್ಟೆಂಟ್ ಟೈಟಲ್ಸು, ಆಮೇಲೆ ನೋಡಿ ಇದ್ರ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಹೈಯೆಸ್ಟ್ ರೇನ್ಫಾಲ್ ಮಹೇಶ್ವರಂ and lowest rainfall Royli, and highest temperature Ganganagar and lowest temperature Dras. ನೋಡಿ, ಲಾಸ್ಟ್ ಪೇಜಲ್ಲಿ ಇದೆ ಸ್ಪೆಷಲ್ ಕ್ವಶನ್ಸ್ ಅಂತ. ಓಕೆ, ಸೊ ಇದನ್ನ ನೀವು ಓದಬೇಕು. ಓಕೆ, ಮ್ಯಾಪ್ ಐ ಅರ್ಲಿಯರ್ ಟೋಲ್ಡ್ ಇಂಪಾರ್ಟೆಂಟ್ ಥಿಂಗ್ಸ್, ಐ ಟೋಲ್ಡ್ ಗಿವ್ ದಟ್ ಇಂಪಾರ್ಟೆನ್ಸ್ ಫಾರ್ ದೋಸ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಟು ರೀಡ್ ಆಲ್ ದ 1 marks in this. ಭರವಸೆ ಬೆಳಕು is free, man, no cost. It is freely they have done. Okay, so I will put that link after this video, or it is my earlier social videos you go, I have put there. Don't worry, I will provide the link. Idrubedi. So ಇದು ಜೆರಾಕ್ಸ್ ಮಾಡ್ಕೊಳ್ಳಿ, ಮರಿಬೇಡಿ, ಜೆರಾಕ್ಸ್ ಮಾಡ್ಕೊಂಡು ಓದಿ. ಓಕೆ, ಸೊ ದೇರ್ ಆರ್ ಸೋ ಮೆನಿ 1 marks ಕ್ವಶನ್. ಓಕೆ, ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಫಾರ್ ಯುವರ್ ಹೆಲ್ಪ್. ಆಯ್ತಾ? ಏನು 16 ನೋಡಿ 10 ಇದರಲ್ಲಿಂದ ಬರುತ್ತೆ. ಐ ಕ್ಯಾನ್ ನೌ ಆಲ್ಸೋ ಸೇ ಭರವಸೆ ಬೆಳಕು, ಇಫ್ ರೀಡ್ ಕರೆಕ್ಟ್ಲಿ, ರೀಡ್ ಮಾಡೆಲ್ ಪೇಪರ್ ಅಂಡ್ ಪ್ರಿಪೇಟರಿ ಪೇಪರ್ ಕರೆಕ್ಟ್ಲಿ, ಯು ವಿಲ್ ಕ್ರಾಸ್ 60+. ನೋ ಡೌಟ್, ಯು ವಿಲ್ ಕ್ರಾಸ್ 60+. ಓಕೆ, ಸೊ ನೆಕ್ಸ್ಟ್ ಥಿಂಗ್ ವಾಟ್ ಯು ಶುಡ್ ಡೂ, ಸೊ ನಾಳೆ ಮಧ್ಯಾಹ್ನದೊಳಗಡೆ ಏನೇ ಆದರೂ ಭರವಸೆ ಬೆಳಕು ನೀಟಾಗಿ ಓದಾದ್ಮೇಲೆ ಕೆಲವು ಪಾಯಿಂಟ್ಸ್ನ ಬರೀರಿ. ಅವಾಗ ಗ್ಯಾಪ್ನ ಇರುತ್ತೆ. ನೀವು ಸುಮ್ಮನೆ ಓದ್ಕೊಂಡು ಹೋದ್ರೆ ಒಳ್ಳೆ ಕತೆ ಪುಸ್ತಕ ಥರ ಆಗಲ್ಲ. ಸೊ ಓದಿ ಬರೀರಿ, ಒಂದು ನೀಟಾಗಿ ಬರೀರಿ, ಅದನ್ನು ಒಂದು ಕಡೆ ಕೀ ಪಾಯಿಂಟ್ಸ್ನ ಬರೀರಿ ಅಷ್ಟೇ, ಸೊ ದಟ್ ಯು ವಿಲ್ ರಿಮೆಂಬರ್. ಓಕೆ, ಸೊ ಭರವಸೆ ಬೆಳಕು ಯು ವಿಲ್ ಫಿನಿಶ್ ಇಟ್ ಬೈ ಟುಮಾರೋ. ಓಕೆ, ದೆನ್ ವಾಟ್ ಯು ವಿಲ್ ಡೂ, then what you should do along with the ಭರವಸೆ ಬೆಳಕು, most of the question in ಭರವಸೆ ಬೆಳಕು is from model and preparatory paper itself. So ನಾಳೆ ಮಧ್ಯಾಹ್ನದೊಳಗಡೆ before 1 or 2 o'clock try to finish whatever is there in ಭರವಸೆ ಬೆಳಕು and your preparatory and model paper. So you are definite about crossing 60 after this. ಇಷ್ಟು ಮಾಡಿಬಿಟ್ರೆ ನೀವು 60 ಕ್ರಾಸ್ ಮಾಡೋದ್ರಲ್ಲಿ ಏನೂ ಚಿಂತೆನೇ ಇಲ್ಲ. ಆಯ್ತಾ? ನೆಕ್ಸ್ಟ್
ಮ್ಯಾಪ್ ನೀವು ನೋಡ್ಕೋಬೇಕು. ಮ್ಯಾಪ್ ನಾನು ಏನು ಹೇಳಿದೆ, ಕರ್ನಾಟಕ ಯಾವ್ದಾರು ಒಂದು ಕೊಡ್ತಾರೆ, ಕಾವೇರಿ ರಿವರ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಆರ್ ಗೇಟ್ ವೇ ಆಫ್ ಕರ್ನಾಟಕ, ಸೇಮ್ ಇಟ್ ಇಸ್. ಓಕೆ, ಆರ್ ಇನ್ನು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಆಯ್ತು, ಆಮೇಲೆ ಕೆಂಪೇಗೌಡ ಆಯ್ತು, ರಿವರ್ ಕಾವೇರಿ. ಸೊ ಈ 4ರಲ್ಲಿ ಒಂದು ಡೆಫಿನೆಟ್ ಒಂದು ಕರ್ನಾಟಕ ಬಗ್ಗೆ ಕೇಳ್ತಾರೆ, ಮೋಸ್ಟ್ ಆಫ್ ದ ಟೈಮ್ ಕೇಳ್ತಾರೆ. ಆಮೇಲೆ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್. ಓಕೆ, ಸೊ ಅದು 2 ಕ್ವಶನ್ ಡೆಫಿನೆಟ್. ಒನ್ ಮೋರ್ ಇಸ್ ಪೋರ್ಟ್, ಒನ್ ಮೋರ್ ಇಸ್ ರಿವರ್, ಎನಿ ರಿವರ್. ಸೊ ಅದ್ರ ಬಗ್ಗೆ ನೀವು ಐ ವಿಲ್ ಪುಟ್ ಎ ಫೈಲ್ ಆಫ್ಟರ್ ದಿಸ್, ದಟ್ ಆಲ್ಸೋ ಐ ವಿಲ್ ಪುಟ್ ಎ ವಾಟ್ ಐ ವಿಲ್ ಫೈಲ್ ಆಫ್ಟರ್ ದಿಸ್ ವಿಡಿಯೋ. ಅರ್ಲಿಯರ್ ಹಾಕಿದ್ದೀನಿ ನಾನು, ಮತ್ತೆ ಹಾಕ್ತೀನಿ ನಾನು, ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ದೀಸ್ ಆರ್ ದ ಥಿಂಗ್ಸ್ ದಟ್ ಯು ಟು ಡೂ ಬಿಫೋರ್ ಟುಮಾರೋ ಅಟ್ 2 o'clock. ದೆನ್ ವಾಟ್ ಯು ವಿಲ್ ಡೂ, ದೆನ್ ಕಾಮ್ಲಿ. ಓಕೆ, ಇವಾಗ ಎಷ್ಟೋ ಪೇಪರ್ಸ್ ಬರುತ್ತೆ. ಓಕೆ, ಎಷ್ಟೋ ಪೇಪರ್ಸ್ ಎಲ್ಲ ಬರುತ್ತೆ, ಏನೇನೋ ಬರುತ್ತೆ, ಅದೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಇವಾಗ ಆಗಲ್ಲ. ನಾನು ನೆನ್ನೆನೂ ಹೇಳಿದ್ದೀನಿ. ಸೊ ಇವಾಗ ಇಷ್ಟಾದ್ಮೇಲೆ ಗೋ, ಟೆಕ್ಸ್ಟ್ ಬುಕ್ ಈಸ್ ಯುವರ್ ಗೈಡ್, ಈಸ್ ಯುವರ್ ಬೈಬಲ್, ಈಸ್ ಯುವರ್ ಕುರಾನ್. ಐ ಆಮ್ ಟೆಲ್ಲಿಂಗ್ ಯು ಇನ್ ಫಾರ್ ಮ್ಯಾಥ್ಸ್, ದಿಸ್ ಆಲ್ಸೋ ಐ ಆಮ್ ಟೆಲ್ಲಿಂಗ್. ಸೊ ಗೋ ಟು ಟೆಕ್ಸ್ಟ್ ಬುಕ್, read which parts, read the history part, read the geography part. What will happen when you read? Revision tarano agutte, it will be like revision also, and it will be like reading the new things. Take a highlighter, in shop you'll get a highlighter, you mark those things, so that definitely tomorrow morning you can just revisit all those things. Okay, so don't worry, max is proved you. I think it has given you confidence that other papers also will be easy, but still you can expect few few twists and turns. I'm telling, it may be. Okay, but idralle irutte. ಸೊ ಇದರಲ್ಲೇ ಇರುತ್ತೆ. ಮತ್ತು ಸೋಷಲಲ್ಲಿ ಏನೋ ಹಬ್ಬಬ್ಬ ಟ್ವಿಸ್ಟ್ ಆ್ಯಂಡ್ ಟರ್ನು, ಏನೋ ನಿಮ್ಗೆ ಬರೆಯೋಕ್ಕೆ ಆಗಲ್ಲ ಅಂತ ಏನೂ ಇಲ್ಲ. ಆದರೆ ಸೈನ್ಸಲ್ಲಿ ಬರುತ್ತೆ ಆ ಥರ, ಬಟ್ ಸೋಷಲ್ ಏನೂ ಇರಲ್ಲ. ಉತ್ತರ ಯು ಟ್ರೈ ಟು ಸಾಲ್ವ್ ಎಟ್ ದ ಎಂಡ್. ಆಮೇಲೆ ಹೋದ ವರ್ಷದ್ದು ನಿಮಗೆ MCQ ಇತ್ತಲ್ಲ, ಆ ಪೇಪರ್ಸ್ಗಳು ಸಿಗುತ್ತೆ, ಯು ಕ್ಯಾನ್ ಡೌನ್ಲೋಡ್. ಇಫ್ ಐ ವಾಂಟ್ ಐ ಪುಟ್ ದಟ್ ಲಿಂಕ್. ಓಕೆ, ಅಗೇನ್ ಇನ್ ದಿಸ್, ಸಾರಿ ಐ ಕುಡ್ ನಾಟ್ ಲೈವ್ ಮಾಡಿದಾಗ ಆ ಲಿಂಕ್ ಹಾಕ್ತೀನಿ, ಕೊನೆಗೆ ಬೇಕಾದ್ರೆ ಅದು ನೋಡ್ಕೊಳ್ಳಿ. MCQ ಅದೆಲ್ಲ ಇದರಲ್ಲೇ ಇರುತ್ತೆ, ಡೋಂಟ್ ವರಿ. ಸೊ follow these things. See, follow our suggestions. Here ardhambardha ಓದಕ್ಕೆ ಹೋಗ್ಬಿಡಿ, ಇದರ್ಧ Zen papers. Now first finish these things, finally go to Zen papers. Uttara Uttang also last. First finish these things. What Bharavase Beluku full you read, model paper, preparatory paper, textbook full geography part and full history part. Then you will have time. Then you try to solve these 2 papers. When just for a revision type you solve. And important suggestion, exam again I told you, point wise. And points, don't forget, star you put star and come inside, don't write points here. And question number, don't mess up with the question number, it is very important. Question numbers na bariri aita. So then what, map draw neatly. Okay, and practice map nodi 4-5 sati nodi. Okay, so Zen whatever is at the end. Okay, okay, textbook is the, yes, textbook only is important. ಸೊ ಇಷ್ಟು ನನಗೆ ಇಂಪಾರ್ಟೆನ್ಸ್. ನೀಟಾಗಿ ಬರೀ ಕೀ ಪಾಯಿಂಟ್ಸ್ ಅಂಡರ್ಲೈನ್ ಮಾಡಿ ನಿಮಗೆ ಸುಮ್ಮನೆ ಅಂಡರ್ಲೈನ್ ಮಾಡಿಬಿಡಿ ಬೇಕಾಬಿಟ್ಟು, ಆಯಿತಾ. ಯಾವಾಗ ಅಂಡರ್ಲೈನ್ ಮಾಡ್ತೀರಾ ನೀವು, ನಿಮಗೆ ಆ ಕ್ವಶನ್ ಕರೆಕ್ಟಾಗಿ ನೋಡಿ. ಒಂದ್ಸತಿ ನಾವು ಸರಿಯಾಗಿ ಬರದೇ ಇರಲ್ಲ, ಸುಮ್ಮನೆ ಅಂಡರ್ಲೈನ್ ಮಾಡೋದು, ನಾವೇ ತಪ್ಪನ್ನು ಹುಡುಕ್ಬಿಟ್ಟು ತೋರಿಸ್ತಾ ಇದ್ದೀವಿ ಅವ್ನಿಗೆ, ನೋಡೋಣ ಏನೋ ಚಿಲ್ಲರೆ ಬರ್ದೀನಿ ನೋಡು ಅಂತ. ವೆನ್ ಯು ವಿಲ್ ಅಂಡರ್ಲೈನ್ ಇಸ್ ವೆನ್ ಯು ಆರ್ ಕಾನ್ಫಿಡೆಂಟ್ ಅಬೌಟ್ ದ ಕ್ವಶನ್. ಅಥವಾ ಸುಮ್ಮನೆ ಅಂಡರ್ಲೈನ್ ಹೋಗಕ್ಕೆ ಹೋಗ್ಬೇಡಿ. ಓಕೆ, ಸೊ ಯು ಶುಡ್ ಆಫ್ಟರ್ ದಿಸ್ DDPI ಕೋಲಾರ ಎವ್ರಿಥಿಂಗ್ ದ ಎಂಡ್, ನಾವು ಏನೇನೋ ಮಾಡ್ಕೊಂಡು ಕೂತ್ಕೊಂಡು ಇದನ್ನು ಮಿಸ್ ಮಾಡಬೇಡಿ. ಓಕೆ, ಫಸ್ಟ್ ಅಗೇನ್ ಇಟ್ ಈಸ್ ಪ್ರೂವ್ಡ್ ಇನ್ ಮ್ಯಾಥಮೆಟಿಕ್ಸ್, ಟೆಕ್ಸ್ಟ್ ಬುಕ್ ಇಂದಾನೆ ಎಲ್ಲ ಬಂದಿದೆ. ಸೊ ಫೈನಲಿ ಲಾಸ್ಟ್ ಎಲ್ಲ ಪೇಪರ್ಸ್ಗಳು ಎಲ್ಲ ಕೊನೆಗೆ ನೋಡ್ತೀರಾ. ಓಕೆನಾ. ಸೊ ಡಿನ್ನರ್ ಮಾಡಿಲ್ಲ, ನಿದ್ದೆ ಇಲ್ಲ, ಇನ್ನೇನು ಲೇಟ್ ನೈಟು, ಇವತ್ತೆಲ್ಲ ಟೆನ್ಷನ್ನು. ಸೊ ಸೊ ಇವಾಗ ಊಟ ಮಾಡಿ ನಿದ್ದೆ ಮಾಡ್ತೀನಿ. ಸೊ ನೀವು ಕೂಡ ಪೀಸ್ಫುಲ್ಲಿ ನಿದ್ದೆ ಮಾಡಿ. ಸಾರಿ ಭರೋಸೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ, ಯಾವ್ದಾರ ಸಿಕ್ಕಿದ್ರೆ ಹಾಕ್ತೀನಿ ಡೆಫಿನೆಟ್ಲಿ. ವೆರಿ ಸಾರಿ ಕನ್ನಡ ಸ್ಟೂಡೆಂಟ್ಸ್ಗೆ. ನಮ್ಮ ಕೈಲಿ ಆದಷ್ಟು ನನಗೂ ಆಸೆ ಇದೆ, ಬಟ್ ಏನು ಮಾಡ್ತೀವಿ, ನಮ್ಮ ಭಾಷೆ ನಾವು ಕಲ್ತಿರೋದೆಲ್ಲ ಸಮಸ್ಯೆ ಇದೆ. ಏನೋ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ನನ್ನ ಲಿಂಕ್ ಬಾಕ್ಸಲ್ಲಿ ಹಾಕ್ತೀನಿ, ಡೌನ್ಲೋಡ್ ಮಾಡ್ಕೊಬೋದು. ಸೊ ಎಸ್, ದಟ್ಸ್ ಆಲ್. ಎನಿ ಕ್ವಶನ್ ಯು ಕ್ಯಾನ್ ಆಸ್ಕ್. ಇಫ್ ಯು ಆಸ್ಕ್ ಎನಿ ಕ್ವಶನ್ಸ್ ಯು ವಾಂಟ್ ಟು ಆಸ್ಕ್, ಯು ಕ್ಯಾನ್ ಆಸ್ಕ್. ಇಟ್ ವಿಲ್ ಬಿ ಈಸಿ, ಡೋಂಟ್ ವೆರಿ. ಬಟ್ ಸಿ, ಇಂಪಾರ್ಟೆಂಟ್ ಈಸಿ ಇದೆ ಅಂದ್ಬಿಟ್ಟು ಬೇಕಾಬಿಟ್ಟು ನೀವು ಇವಾಗ ಏನು ಈಸಿ ಇದೆಯಲ್ಲ ಓನಾಗಿ ಬರ್ಕೊಬೋದಲ್ಲ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ಅಂದರೆ ಇವಾಗ ಹೋಗಿರೋ ಮಾರ್ಕ್ಸ್ನ ಇಟ್ ಈಸ್ ಮೋರ್ ದೆನ್ ಮ್ಯಾಕ್ಸ್ಗೆ ಹಾಕಿರೋ ಎಫರ್ಟ್ನ 10-20% ಎಫರ್ಟ್ನ ಸೋಷಲ್ಗೆ ಹಾಕ್ಬಿಟ್ರೆ ನಿಮಗೆ 80+ ಎಷ್ಟು 70+ ಬಂದ್ಬಿಡುತ್ತೆ. ಇಟ್ ಈಸ್ ಸೋ ಈಸಿ, ರೈಟ್? ಸೊ ಡೋಂಟ್ ನೆಗ್ಲೆಕ್ಟ್ ವಾಟ್ ಫಾರ್ 1 marks it is textbook itself. Go through textbook and Bharavase Belku everything. And
ಅದಕ್ಕೆ ನೆಗ್ಲೆಕ್ಟ್ ಮಾಡಬೇಡಿ, ಕರೆಕ್ಟಾಗಿ ಟೈಮ್ ಯೂಸ್ ಮಾಡ್ಕೊಳ್ಳಿ, ಯೂಸ್ ದ ಟೈಮ್ ಪ್ರಾಪರ್ಲಿ. ಓಕೆ, ಆ್ಯಂಡ್ ದೆನ್ ರೀಡ್ ದ ಥಿಂಗ್ಸ್, ಡೋಂಟ್ ಟೇಕ್ ಇಟ್ ಎಸ್ ಅ ಗ್ರಾಂಟೆಡ್. ಏನೋ ಹೋಗಿ ನೋಡ್ಕೋಣ, ಏನೋ ಹೋಗಿ ಬರೆಯೋಣ, ಆಮೇಲೆ ಏನು ಅಲ್ಲೋಗಿ ಯಾರೋ ತೋರಿಸ್ತಾರೆ ಅಲ್ಲೋಗಿ ಕಾಪಿ ಹೊಡೆಯೋಣ. ನೋಡಿ ಇದೆಲ್ಲ ನೋಡಿ, ಫೈನಲಿ ನೀವು ನಾಳೆ ನಿಮ್ಮ ಪರ್ಸೆಂಟೇಜ್ ಹೇಳ್ಬೇಕಾದ್ರೆ ಯು ಶುಡ್ ಫೀಲ್ ಫ್ರಮ್ ದ ಹಾರ್ಟ್ ದಟ್ ಯು ಆರ್ ಹಾನೆಸ್ಟ್ಲಿ ಯು ಗಾಟ್ ದಟ್ ಪರ್ಸೆಂಟೇಜ್, ನಾಟ್ ಬೈ ಡೂಯಿಂಗ್ ಎನಿ ಫ್ರಾಡ್, ಬೈ ಕಾಪಿಂಗ್. ಓಕೆ, ದಟ್ ಎನಿಬಡಿ ಕ್ಯಾನ್ ಗೆಟ್, ಬಟ್ ಯು ವಾಂಟ್ ಸಮಥಿಂಗ್ ವಿಚ್ ಇಸ್ ಹಾನೆಸ್ಟ್ಲಿ, ದಟ್ ಹಾನೆಸ್ಟ್ಲಿ ಸಿಗೋ ಪರ್ಸೆಂಟೇಜ್ ಎಷ್ಟು ನಿಮ್ಗೆ ಖುಷಿ ಇರುತ್ತಲ್ಲ. ನಾಳೆ ನಿಮ್ಗೆ ಯಾರಿಗೋ ಹೇಳ್ಬೇಕಂದ್ರೆ ವೆನ್ ಯು ಟೆಲ್ ದ ಪರ್ಸೆಂಟೇಜ್, ಎಸ್ ಐ ವಾಸ್ ಹಾನೆಸ್ಟ್ ಟು ಮೈ ದಿಸ್, ಯು ಶುಡ್ ಫೀಲ್ ದಟ್. ಸೊ ಬಿ ಹಾನೆಸ್ಟ್. ಸೊ ವರ್ಕೌಟ್ ಇದು ಈಸಿಲಿ ಸ್ಕೋರ್ ಮಾಡ್ಬೋದು. ಹೋಗಿರೋ ಮಾರ್ಕ್ಸನ್ನು ನೀವು ಇಲ್ಲಿ ಬ್ಯಾಲೆನ್ಸ್ ಡೆಫಿನೆಟ್ಲಿ ಮಾಡ್ಬೋದು. 70+ ಕ್ರಾಸ್ ಮಾಡೋಕ್ಕೆ ಏನೂ ಕಷ್ಟ ಇಲ್ಲ, ಹೊಡೆದು ಬಿಡ್ತೀರಾ ಈಸಿಲಿ, ಯು ವಿಲ್ ಕ್ರಾಸ್ 70+. ಆ್ಯಂಡ್ ದಟ್ಸ್ ಆಲ್ ಮೈ ಸಜೆಷನ್ಸ್. ನಾಳೆ ಕೂತ್ಕೊಂಡು ಓದಿ, ಇನ್ನೇನು ವೀಡಿಯೋ ಏನು ಬೇಕಾಗಿಲ್ಲ, ಇನ್ನೇನು ಬೇಕಾಗಿಲ್ಲ ನಿಮಗೆ. ನೀವು ಭರವಸೆ ಬೆಳಕು ಚೆನ್ನಾಗಿ ಓದ್ತೀರಾ, ಮಾಡಲ್ ಪೇಪರ್, ಪ್ರಿಪರೇಟರಿ ಪೇಪರ್ ಓದ್ತೀರಾ, ಟೆಕ್ಸ್ಟ್ ಬುಕ್ ಓದ್ತೀರಾ, ಆಮೇಲೆ ಈ ಝೆನ್ನು, ಆಸ್ವಾಲು, DDPI, ಕೋಲಾರು, ಉತ್ತರ ಉತ್ತುಂಗ ಇದೆಲ್ಲ ಕೊನೆಗೆ ಲಾಸ್ಟ್. ಓಕೆನಾ? ಸೊ ಅಷ್ಟು ಹೇಳ್ತಾ, ಮ್ಯಾಚ್ ದ ಫಾಲೋಯಿಂಗ್ ಎಲ್ಲ ಬರಲ್ಲ. ನೋ ಮ್ಯಾಚ್ ದ ಫಾಲೋಯಿಂಗ್, ನೋ ಮ್ಯಾಚ್ ದ ಫಾಲೋಯಿಂಗ್. No, tomorrow I don't think you want any live class. If I want, I will inform. I don't think it is just reading. Go through ಆರಾಮ್ಸೆ. ಜಾಗ್ರಫಿಯಲ್ಲಿ ನೋಡಿ, ಜಾಗ್ರಫಿಯಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ 1 ಮಾರ್ಕ್ಸ್ ಕೊಡ್ತಾನೆ ಜಾಸ್ತಿ. ಅದಕ್ಕೆ ನೀವು ಟೆಕ್ಸ್ಟ್ ಬುಕ್ ಒಂದ್ಸತಿ ಓದಬೇಕು. 1 ಮಾರ್ಕ್ಸ್ನ ನೀವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸೋಷಲಲ್ಲಿ, ಆಯಿತಾ? ನೀವು ಓದಿರ್ಬೇಕದು. ಓಕೆ, ಸೊ ಇನ್ನೇನಾದ್ರು ಕ್ವಶನ್ಸ್ ಇದ್ದರೆ ಕೇಳಿ, ಲಿಂಕ್ ಹಾಕ್ತೀನಿ ಡೆಫಿನೆಟ್ಲಿ. ವಿಡಿಯೋ ಆದ ತಕ್ಷಣ ಲಿಂಕು, ಭರವಸೆ ಬೆಳಕು ಎಲ್ಲದೂ ಹಾಕ್ತೀನಿ. ಸೊ ಈಸಿ ಮೆಥಡ್ ಟು ಲರ್ನ್ ಈಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಓನ್ ಆನ್ಸರ್ಸ್ ಬರಿಬೇಕಾದ್ರೆ ಓನ್ ಆನ್ಸರ್ ಅಂದ್ಬಿಟ್ಟು ಏನೇನೋ ಬರೆಯೋದಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದನ್ನ ಬರೀರಿ. ಓಕೆ, ಸೊ ದೆನ್ ಎನಿಥಿಂಗ್ ಎಲ್ಸ್? 4 marks, how much points? I told you, see again I will tell, for 2 marks, if there are 4 points, write 4 points, or else 2, whatever points is there, write 2-3 points. And for 3 marks, 6 points ಬೇಕು, but you should write 8 points. Why? If at all 1 or 2 points is wrong, don't worry, ಅದನ್ನ ನೋಡೋದೇ ಇಲ್ಲ, ಮಿಕ್ಕಿದ್ದಕ್ಕೆ ಮಾರ್ಕ್ಸ್ 3 out of 3 ಕೊಡ್ತೀವಿ. Okay, write for 3 marks, write 8 points. For 4 marks, write 10 points. So that if there is some mistake, they will not count for the valuation. Okay, and try to impress in the paper by writing neatly. Don't scribble. Manage the time. ತುಂಬಾ ಟೈಮ್ ಇರುತ್ತೆ ನಿಮ್ಮ ಸೋಷಲಲ್ಲಿ, ಆಯ್ತಾ? ಮ್ಯಾನೇಜ್ ಮಾಡಿ ನೀಟಾಗಿ ಬರೀರಿ, ಒಳ್ಳೆ ಪ್ರೆಸೆಂಟೇಷನ್ನ ಮಾಡಿ. ಓಕೆ, ಸೊ ಇನ್ನೇನಾದ್ರು ಕ್ವಶನ್ ಇತ್ತಾ? ಇಟ್ ವಿಲ್ ಬಿ ಈಸಿ. ಸೊ ಈ ಮ್ಯಾಥ್ಸ್ನೇ ಎಲ್ಲ ಉಡಾಯಿಸ್ಬಿಟ್ಟಿದ್ದೀರಾ ನೀವು ಅಂತ. ಕಷ್ಟ ಸಬ್ಜೆಕ್ಟ್ನೇ ಏನು 80, 70 ಅಂತೆ, 70+ ಅಂತೆ, ಏನು ಫೇಲ್ ಅಂತ ಒಬ್ಬನೂ ಹಾಕಿಲ್ಲ ನಾನು ಫೇಲ್ ಅಂದ್ಬಿಟ್ಟು. ಅಂಥ ಸಬ್ಜೆಕ್ಟ್ನೇ ಉಡಾಯಿಸ್ಬಿಟ್ಟಿದ್ದೀರಾ. ಇದು ಸೋಷಲ್ ಎಲ್ಲ ಏನು ನಿಮಗೆ? ಹೋಗಿ ಆರಾಮಾಗಿ ಕಾಮಾಗಿ ಓದಿ ಆದರೆ ನೆಗ್ಲೆಕ್ಟ್ ಮಾಡಬೇಡಿ ಅಷ್ಟೇ. ಬರುತ್ತೆ ಮಾರ್ಕ್ಸು, ನಾನು ಓನಾಗಿ ಬರುತ್ತೆ, ಓವರ್ ಕಾನ್ಫಿಡೆನ್ಸ್ ಯಾವುದ್ರಲ್ಲೂ ಬೇಡ. ಓಕೆ, ಸೊ ಇನ್ನೇನಿದೆ? ಸೊ ಹ್ಯಾಂಡ್ ರೈಟಿಂಗ್ ನೀಟು, ದಟ್ಸ್ ಆಲ್. ಎನಿಥಿಂಗ್ ಎಲ್ಸ್? ಸೋಷಲ್ ಸ್ಟಾಟಿಫಿಕೇಷನಲ್ಲಿ ಈಸಿ ಕೇಳ್ತಾರೆ, ಆಯಿತಾ? ಅದರಲ್ಲಿ ಕೆಲವು HDI ಬಗ್ಗೆ ಓದ್ಕೊಳ್ಳಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಓದ್ಕೊಳ್ಳಿ. ತುಂಬ ಸತಿ ರಿಪೀಟ್ ಆಗಿದೆ ಆ ಕ್ವಶನ್ನು. ಅದಕ್ಕೆ ನೋಡಿ, ಏನಿಲ್ಲ, ಭರವಸೆ ಬೆಳಕುದು ನೋಡಿ, ಪ್ರಿಪೇಟರಿ ಬೋರ್ಡ್ ಪೇಪರ್ ನೋಡಿ, ಅಲ್ಲಿ ಯಾವ ಕಾನ್ಸೆಪ್ಟ್ ಬಗ್ಗೆ, ಕ್ಯಾಚ್ ದ ಕಾನ್ಸೆಪ್ಟ್. ನೀವು ನಾಳೆ PU ಹೋಗ್ಬೇಕಾದ್ರೂ, ನೀವು PU ಅಲ್ಲಿ ಏನೇ ತೊಗೊಂಡ್ರು ಕೂಡ ನೀವು ಮಾಡಲ್ ಪೇಪರ್ ನೋಡ್ತಿರಲ್ಲ, ಮಾಡಲ್ ಪೇಪರಲ್ಲಿ ಇರೋ ಕಾನ್ಸೆಪ್ಟನ್ನೇ ಕೇಳ್ತಾರೆ. ಇವಾಗ ನಾವು ಮ್ಯಾಥ್ಸಲ್ಲಿ ನೋಡಿದ್ವಲ್ಲ, ಯಾವ ಕಾನ್ಸೆಪ್ಟ್ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ಎಕ್ಸಾಮ್ ಪೇಪರಲ್ಲಿ. ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಕ್ಸ್ಪೆಕ್ಟೆಡು. ಆ ಕಾನ್ಸೆಪ್ಟ್ ಬಗ್ಗೆ ಒತ್ಕೊಡಿ. ಇವಾಗ HDI ಬಗ್ಗೆ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಎಲ್ಲ ಓದ್ಬಿಡಿ. ಆಮೇಲೆ ಎಕ್ಸ್ಪೆಕ್ಟ್ ಸಮ್ ಟ್ವಿಸ್ಟ್, ಅಂದರೆ ಅದೇ ಕ್ವಶನ್ನ ರೀಫ್ರೇಮ್ ಮಾಡ್ತಾರೆ ಅಷ್ಟೇ. ರೀಫ್ರೇಮ್ ದ ಕ್ವಶನ್, ದಟ್ಸ್ ಆಲ್ ದೇ ಕ್ಯಾನ್ ಡೂ. ದೇ ಕ್ಯಾನ್ ಓನ್ಲಿ ರೀಫ್ರೇಮ್ ದ ಕ್ವಶನ್ ಇನ್ ದ ಸೋಷಲ್, ನಥಿಂಗ್ ಎಲ್ಸ್ ಕ್ಯಾನ್ ಡೂ. ಸೊ ಫಾರ್ ದ್ಯಾಟ್ ಯು ಮಸ್ಟ್ ಬಿ ಪ್ರಿಪೇರ್ಡ್. ಓಕೆ, ಸೊ ಪೊಲಿಟಿಕಲ್ ಸೈನ್ಸ್ ಇಸ್ ವೆರಿ 9 marks. It is, see, for textbook reading you just read history and ಇದು ಏನು ನಿಮ್ಮ ಜಾಗ್ರಫಿ. ಪ್ಯಾರಾಗ್ರಾಫ್ ಡೋಂಟ್ ರೈಟ್ ಇನ್ ಪ್ಯಾರಾಗ್ರಾಫ್. ಓದಲ್ಲ ಪ್ಯಾರಾಗ್ರಾಫ್ ಎಲ್ಲ ಬರಿಬೇಡಿ. ಪಾಯಿಂಟ್ ವೈಸ್ ಈ ಥರ ಸ್ಟಾರ್ ಹಾಕಿ, ಇಲ್ಲ ABCD ಹಾಕಿ, ಲೈನ್ ಒಳಗಡೆ ಹಾಕಿ. ಮತ್ತೆ ಹೇಳ್ತಾ ಇದ್ದೀನಿ, ಡೋಂಟ್ ರೈಟ್ ಇನ್ ಪ್ಯಾರಾಗ್ರಾಫ್. ಯಾರು ಓದಲ್ಲ ಅಲ್ಲಿ. ಓಕೆ, 2 marksಗೆ 2-3 points, ಮ್ಯಾಕ್ಸಿಮಮ್ 4 points. ಸ್ಪೀಡ್ ರೈಟಿಂಗ್ ಟೆಕ್ನಿಕ್ಸಾ? ಹೆಂಗೋ ನೀನು ಹ್ಯಾಂಡ್ ರೈಟಿಂಗು ನಿನ್ ಕಣೋ, ನೀನು ಈಗಾಗಲೇ ಕಲಿಬೇಕಾಗಿತ್ತು. ಟ್ವಿಸ್ಟೆಡ್ ಕ್ವಶನ್ಸ್ ಇಟ್ ಬಿ ವೆರಿ ಈಸಿ, ಡೋಂಟ್ ವೆರಿ, ನಾಟ್ ಮಚ್ ಟ್ವಿಸ್ಟೆಡ್. ಇಫ್ ಯು ನೋ ಇಂಗ್ಲೀಷ್ ಯು ಕ್ಯಾನ್ ರೈಟ್. ಆಮೇಲೆ ಏನು ಬಿಡಕ್ಕೆ ಹೋಗ್ಬೇಡಿ. ನಥಿಂಗ್ ಯು ವಿಲ್ ಲೀವ್ ಇನ್ ಸೋಷಲ್. ಯು ವಿಲ್ ರೈಟ್ ರಿಲೇಟೆಡ್ ಥಿಂಗ್ಸ್, ಥಿಂಕ್ ಆ್ಯಂಡ್ ರೈಟ್. ಕೊಡ್ತಾರೆ 1/2 marks 1 marks ಕೊಡ್ತಾರೆ, 2 marks ಕೊಡ್ತಾರೆ. ಸೊ ಡೋಂಟ್ ರೈಟ್ ಡೋಂಟ್ ಲೀವ್ ಎನಿಥಿಂಗ್. ಓಕೆ, ಡೋಂಟ್ ಲೀವ್ ಎನಿಥಿಂಗ್. ಸೊ ದಟ್ಸ್ ಆಲ್. ದೀಸ್ ಆರ್ ದ ಮೇಜರ್ ಥಿಂಗ್ಸ್ ದಟ್ ಐ ಹ್ಯಾಡ್ ಟು ಸೇ. After listening to, I have seen Akashwani
ಡೋಂಟ್ ಮತ್ತೆ ನೋಡೋಕೆ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ನಾನು ಕೇಳಿಸ್ಕೊಂಡು ಪಾಯಿಂಟ್ಸ್ ಬರ್ಕೊಂಡೆ ನಿಮ್ಗೆ ಹೇಳ್ತಾ ಇರೋದು. ಏನೂ ನೋಡಿ ಮತ್ತೆ ಇನ್ನೇನಾದರೂ ಇದ್ದರೆ ಒಂದು ಸೆಕೆಂಡ್ ಏನೋ ಬಿಟ್ಟಿದ್ದೀನಿ, ಇಲ್ಲ ಎಲ್ಲ ನಾನು ಲಿಸ್ಟ್ ಮಾಡಿದ್ದೀನಿ, ಎಲ್ಲ ಹೇಳ್ಬಿಟ್ಟಿದ್ದೀನಿ ನಾನು ನಿಮಗೆ. ಆಮೇಲೆ ಕೆಲವು ಬೇರೆ ಬೇರೆ ನೇಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಂಪಸಾಗರ್, ಅದಕ್ಕೆ ಇನ್ನೊಂದು ನೇಮ್ ಇರುತ್ತೆ. ಕೆಲವು ಕೆಲವು ಡ್ಯಾಮ್ಸ್ಗಳಿಗೆ ಬೇರೆ ಬೇರೆ ಹೆಸರಿರುತ್ತೆ. ಸೊ ಈ ಥರದ ಹೆಸರುಗಳನ್ನ ಬೇರೆ ಬೇರೆ ಹೆಸರುಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಆಯಿತಾ. ಸೊ ನೆಕ್ಸ್ಟ್ ಎವ್ರಿಥಿಂಗ್ ಐ ಹ್ಯಾವ್ ಟೋಲ್ಡ್. ದೇರ್ ಇಸ್ nothing else that is there which I have not told. Okay, so don't waste your watching any other Akashvani videos now, because I have watched whatever they are told, I have put it forward to you. Okay, ಅವರೆಲ್ಲ ಎಕ್ಸ್ಪರ್ಟ್ ಟೀಚರ್ಸ್ ಹೇಳಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದು ಬಿಟ್ಟರೆ ದಟ್ಸ್ ಆಲ್. ಐ think nothing is there, so it will be easy. Okay, so that's all then. So anything is there, I will definitely post the videos. Anything, the new document I feel, if I feel it is useful, I will share. So ತುಂಬ ಡಾಕ್ಯುಮೆಂಟ್ ಸಿಗ್ತಾ ಇರುತ್ತೆ, ಹುಚ್ಚರ ಥರ ಎಲ್ಲ ಓದಬೇಡಿ. ಮತ್ತೆ ಹೇಳ್ತೀನಿ, ಭರವಸೆ ಬೆಳಕುನೇ ನಿಮ್ಮ ಮೇನ ಚೆನ್ನಾಗಿದೆ, ಅದನ್ನು ಓದಿ, ಮಿಕ್ಕಿದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಓಕೆ, that's all, no? Okay, out of our tips, same thing. Read the textbook, history and this one. There only some questions will be twist and turns. Okay, that's all. Okay then, good night. I don't think I have left anything. All the links immediately after the video is over, come back to the link. You will find Bharavase Belaku, you will find the map PDF, you will find related few documents there you can download. That's all. So bye, good night. Anything is there, I'll come live, or else tomorrow I don't think live is needed. So and for science we need a lot of preparation. I have made a scoring package, passing package, checklist, same like your max. ನಾನು ಚೆಕ್ಲಿಸ್ಟ್ ಓದ್ಬಿಟ್ಟಿದ್ರೆ ಔಟ್ ಆಫ್ ಔಟ್ ಬರ್ತಾ ಇತ್ತು ಇವತ್ತು. ಎನಿಯೋ ಬಿಡಿ. ಸೊ ತುಂಬ ಜನ ನಾನೇ ಕ್ವಶನ್ ಪೇಪರ್ ಮಾಡಿದ್ದೆ, ನಾನೇನು ಕ್ವಶನ್ ಪೇಪರ್ ಮಾಡಿಲ್ಲಪ್ಪ, ಸುಮ್ಮನೆ ಐಡಿಯಾಸ್ ಅಷ್ಟೇ. ನಾನು ಮಾತ್ರ ಅಲ್ಲ, ಯು ಶುಡ್ ಥ್ಯಾಂಕ್ ಆಲ್ ದ ಯೂಟ್ಯೂಬ್ ಚಾನಲ್ಸ್, DVS Max, you should thank Arun sir, you should thank Home School. There are so many people who contributed. There are many YouTube channels who contributed, your teachers, so you should thank everyone. So ಅಷ್ಟೇ, ಇನ್ನೇನು ಇಲ್ಲ. ಏನಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ಗುಡ್ ನೈಟ್. ಸೊ ಸ್ವಲ್ಪ ಜಾಸ್ತಿ ಪಾಪ ಓದಿರ್ತೀರ, ಸ್ವಲ್ಪ ರೆಸ್ಟ್ ಮಾಡಿ ನಾಳೆ ಮಧ್ಯಾಹ್ನದೊಳಗಡೆ ಟ್ರೈ ಟು ಫಿನಿಶ್ ಭರವಸೆ ಬೆಳಕು ಆ್ಯಂಡ್ ಅದರ್ಸ್ ಆ್ಯಂಡ್ ರೀಡ್ ದ ಟೆಕ್ಸ್ಟ್ ಬುಕ್. ಡೋಂಟ್ ಫರ್ಗೆಟ್ ಟು ರೀಡ್ ದ ಟೆಕ್ಸ್ಟ್ ಬುಕ್. ಆರಾಮಾಗಿ ಓದ್ಬೋದು, ಹೈಲೈಟ್ ಮಾಡಿಕೊಂಡು ಹೋಗಿ, ಸೊ ದಟ್ ಯು ಕ್ಯಾನ್ ರಿವೈಸ್ ದೋಸ್ ಪಾಯಿಂಟ್ಸ್ ಅಗೇನ್, ಅಂಡರ್ಲೈನ್ ಆರ್ ಹೈಲೈಟ್. ಓಕೆ, ಸೊ ದಟ್ಸ್ ಆಲ್. ಬಾಯ್ ಆಲ್. ಸೊ ಸಿಗೋಣ ಮತ್ತೆ.